ವಿಷಯದ ವ್ಯಾಪಾರ ಇದ್ದಲ್ಲಿ ತಲೆ ಕೆಡ್ತತ್ವ, ವಿಷಯಗಳ ವ್ಯಾಪಾರ ಇದ್ದಲ್ಲಿ ತಲೆ ಕೆಡ್ತತ್ವ. ಎಚ್ಚರಿಕೆ ಒಳಗ ಐತಿ ಎಲ್ಲ ವಿಷಯಗಳ ವ್ಯಾಪಾರ. ಹೆಂಗಾರ ಮಾಡಿ ಮತ್ತು ಎಚ್ಚರಿಕೆಗೆ ಬಂದಿತ್ತು. ತಲೆ ಕೆಡಿಸ್ಕೊಳಕ ಬರುದಿಲ್ಲ ಎಚ್ಚರಿಕೆ. ಇದರ ನೆನಪು ಬರ್ದಂಗ ಮಾಡ್ಕೋಬೇಕು. ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಎಂದೆಂದು ಇದರ ನೆನಪು ಬರಬಾರ್ದು. ತೋರಲಿ ಅದೇ ಅಡಗಿಸು. ಎಚ್ಚರಿಕೆಯ ಅವಸ್ಥೆ, ಕನಸಿನ ಅವಸ್ಥೆ, ನಿದ್ರೆ ಎನಿಸುವುದು ಅದು ಮಬ್ಬಿನ ಆನಂದ. ಈ ಕಪಟದ 3 ಅವಸ್ಥೆಗಳನ್ನು ತೋರಲಿ ಅದೇ ಅಡಗಿಸಲು ಮಾಯಕ್ಯತನುವಾಗಲಿ ಸಮನಿಪುದು ಅಂತ. ಅಂದ್ರೆ ಸಮಾಧಿ ಸ್ಥೂರ್ಯಾವಸ್ಥೆ ಅನುಭವ. ಎರಡಷ್ಟು ದುಃಖರಹಿತ, ದುಃಖ ಇಲ್ಲದಂತ ಸ್ಥಿತಿ ಅದು. ಅದನ್ನು ನಾವು ಪಡೆಯುವಂತಹ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಇದೇ ಜೀವನದ ತುಟ್ಟ ತುದಿಯ ಗುರಿ. ಈ 3 ಅವಸ್ಥೆಗಳನ್ನ ದಾಟಿ ನಮ್ಮ ನಿಜದ ಸ್ಥಿತಿಯನ್ನ ನಾವು ಕಂಡುಕೋಬೇಕಾಗಿದೆ. ನಿದ್ದಿಗೆ ಹೋಗ್ಬೇಕ, ನಿದ್ದೆ ಸೂತ್ರ ಹಿಡಿದು ನಿದ್ದೆ ಮಾಡ್ತಿರೋ, ಎಚ್ಚರಿಕೆ ಸೂತ್ರ ಹಿಡ್ಕೊಂಡು ನಿದ್ದೆ ಮಾಡ್ತಿರೋ? ಎಚ್ಚರಿಕೆ ಅಂದ ಏನಾರ ನೆನಪು ಮಾಡಿ ನಿದ್ದೆ ಬರ್ತೇನೆ. ಎಲ್ಲ ಕೈ ಬಿಟ್ಟಾಗ ಮಹಾನಿದ್ರಾ, ಐಚ್ಛಿಕ ನಿದ್ರಾ ಸೂತ್ರ ಹಿಡ್ಕೊಂಡು ಬಾಳೆ ಮಾಡಕ್ ಬರ್ತೇನೆ. ಎಲ್ಲಿ ನಡಿಬೇಕು? ಅಲ್ಲಿ ಬಾಳೆ ನಡಿದಿಲ್ಲ. ಆ ಸೂತ್ರ ಹತ್ತಿ ಅಂದ್ರೆ ಎಲ್ಲ ಬಂದಾಗ ಅದು ನಡೆದಾಗ ಇದು ನಡೆದಿಲ್ಲ. ನಿದ್ದೆ ಮಾಡಿದಾಗ ಬಾಳೆ ಮಾಡಕ್ ಬರ್ತೇನೆ. ನಿದ್ದೆಯಿಂದ ಎಚ್ಚರ ಆದಾಗ ನಿನ್ನ ಬಾಳೆ ವ್ಯವಹಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ. ನಿದ್ದೆ ಎತ್ತಿದಾಗ ಎಲ್ಲೈತಿ? ಎಚ್ಚರಿಕೆಯಾಗಿ ಬಾಳೆ ಮಾಡಿ ಸುಖ ಹೊಂದಬೇಕಂತಿ ಹೊಂದಕ್ಕಾಗೈತೇನೆ? ಬಾಳೆ ಎಲ್ಲ ಕೈ ಬಿಟ್ಟಾಗ ಹೌದಿಲ್ಲ, ನಿದ್ದೆಯಾಗ ಆರಾಮ ಇದ್ದದ್ದು. ನೀನು ಎಲ್ಲಿ ಆರಾಮ ಅಂತಿ ವಿಚಾರ ಮಾಡಿ ನೋಡ್ಕೊ. ಇದು ಸಂಬಂಧ ಎಲ್ಲ ತಪ್ಪಿದಾಗ ಆರಾಮ ಇದ್ದೀನಿ, ಅಖಂಡ 5-6 ತಾಸುಗಟ್ಲೆ ಆರಾಮ ಇದ್ದೀನಿ. ಎಚ್ಚರಿಕೆಗೆ ಬರುವುದು ಆರಾಮ ಕೆಡಿಸ್ಕೊಳಕ ಬರುದು. ಇದು ಸಿಗ್ತೈತಿ ಅನ್ನೋದು ಇದು ಭ್ರಮ, ಹುಚ್ಚರ ಶಾಂತಿ ಇದೆಲ್ಲ. ಎಚ್ಚರಿಕೆಯಾಗಿ ಸುಖ ಹುಡುಕವ್ರೆಲ್ಲರೂ ಹುಚ್ಚರು. ಇದ್ದದ್ ಬಿಟ್ಟು ಇಲ್ದಲ್ಲಿ ಹುಡುಕಿದ್ರೆ ಎಲ್ಲಿ ಸಿಗ್ಬೇಕು? ಏನ್ ಮಾಡಿದ್ರು ಸುಖ ಸಿಗೋದಿಲ್ಲ ಈ ಜಗತ್ತು ಎಚ್ಚರಿಕೆ ವ್ಯವಹಾರದಾಗ. ಅದಕ್ಕೆ ಬಲ್ಲವರು ಇದನ್ನೆಲ್ಲ ಪರಿಶೀಲನೆ ಮಾಡಿ ನೋಡ್ಕೊಂಡು 3 ಅವಸ್ಥೆಗಳ ಪರಿಶೀಲನೆ ಮಾಡಿಕೊಂಡು ಅವುಗಳ ಹಕ್ಕಿಗತಿ ಗೊತ್ತಾಗಿ ಇದರ ಸಂಬಂಧ ತಪ್ಪಿಸ್ಕೊಂಡಾಗ ನಮ್ಗೆ ಆರಾಮ ಇರ್ತೈತಿ. ಅದನ್ನ ಅಭ್ಯಾಸ ಮಾಡಿದ್ರು. ಎಚ್ಚರಿಕೆ ಸಂಬಂಧ, ಕನಸಿನ ಸಂಬಂಧ, ನಿದ್ರೆ ಸಂಬಂಧ, 3 ಅವಸ್ಥೆಗಳ ಸಂಬಂಧವನ್ನು ತಪ್ಪಿಸ್ಕೊಂಡು ಮನಸ್ಸಿನ ಅವಸ್ಥೆಗಳೆಲ್ಲವು ನಿನ್ನ ಮನಸ್ಸಿನ ಕಲ್ಪನಾದ ತೋರ್ತವು. ನಿನ್ನ ಮನಸ್ಸು ತಾನ ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ಅವಸ್ಥೆಗಳೆಲ್ಲ ಅಡಿ ಹೋಗ್ಬಿಡ್ತಾವ. ಅವಕ್ಕೆ ಅಸ್ತಿತ್ವನ ಇಲ್ಲ. ವಶಿಷ್ಠರ ಆಶ್ರಮದಲ್ಲಿ ರಾಮ ಸಮಾಧಿಯನ್ನು ಹೊಂದಿ ಪುನಃ ಉತ್ಥಾನಾಗಿ ಸಹಜ ಸಮಾಧಿಯೊಳಗಿದ್ದ ರಾಜ್ಯಕಾರ್ಬಾರ ಮಾಡಿದರು. ಸಹಜ ಸಮಾಧಿಗೆ ಬಂದಿಂದ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಬಾಧಿತಾನುವೃತ್ತಿಯಿಂದ ಇರ್ತದೆ. ಅಲ್ಲಿ ನಂದನ್ನು ಭಾವ ಹೋಗ್ಬಿಡ್ತದೆ. ಅಲ್ಲಿ ಎಲ್ಲ ಅವಾಗ ಯಾವ ಬಾಧೆನೂ ಆಗುದಿಲ್ಲ. ಬಾಧೆ ತನ್ನೋಳು ತೋರುದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂತ. ಕನಸಿನಿಂದ ಎಚ್ಚರ ಆದವಂಗೆ ಕನಸಿನ ಬಾಧೆ ಇರ್ತೈತೇನೆ. ಹಂಗ ಸ್ವರೂಪ ಜಾಗೃತಿಯನ್ನ ಮಾಡ್ಕೊಂಡ ಸಮಾಧಿಯಿಂದ ಉತ್ಥಾನ ಆದ್ರೂ ಸುಧಾ ಅವಾಗೇನೂ ಆಗುದಿಲ್ಲ. ಇದು ಸುಳ್ಳದ ಬಿಡು ಅಂತ ತಿಳಿದೈತಿ. ಎಚ್ಚರಿಕೆಯೊಳಗೆ ಕನಸು ಬಿದ್ದದ ನೆನಪಾದ್ರೂ ಸುಧಾ ಅದು ಸುಳ್ಳೈತಿ ಅಂತ ಹೆಂಗ್ ತಿಳ್ಕೊಂಡಿರ್ತಾನೆ. ಹಂಗೆ ಜಗತ್ತಿನ ಭಾವ ಬಂದ್ರು ಸುಧಾ ಅದು ಬೇಕಾದಂಗೆ ಬರ್ಲಿ ಬಿಡ, ಸುಳ್ಳದು ಅನ್ನೋ ಭಾವ ಗಟ್ಟಿಯಾಗಿ ಅದು ಖರೆ ಅಲ್ಲ.
ಸುಳ್ಳು ಅಂತ ತಿಳ್ಕೊಂಡು ಬಾಳೆ ಮಾಡಿದನಂತ. ಇದು ಬಾಳೆ, ಇದು ಖರೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ವಿಷಮ ಸಂಸಾರ ಇದನ್ನು ಕನಸು ಎಂದುವರಿ ಅಂತ. ಅವಾಗ ಜ್ಞಾನಿಗಳಿಗೆ ಸಾಧ್ಯತೆ. ನಾವು ಕನಸಂತ ತಿಳ್ಕೊಳಕಾಕೈತಿನ ಇದನ್ನ ಹೆಂಗ್ ಕರೆ ಸುಳ್ಳು ಅನ್ನೋದ್ರಿ ಇದಕ್ಕಂತ. ನಿಜದ ಎಚ್ಚರಿಕೆಯನ್ನು ಹೊಂದಿದಾಗ, ಪಾರಮಾರ್ಥಿಕ ಎಚ್ಚರಿಕೆಯನ್ನು ಹೊಂದಿದಾಗ ಇದು ನಮಗೆಲ್ಲ ಕನಸಿನಂತೆ ಸುಳ್ಳು ಅಂತ ಅನಿಸ್ತದೆ. ಎಚ್ಚರಿಕೆ ಒಳಗಿದ್ದಾಗ ಎಚ್ಚರಿಕೆ ಸುಳ್ಳು ಅನ್ನಕ್ಕೆ ಬರುದಿಲ್ಲ, ಕನಸಿನಾಗಿದ್ದಾಗ ಕನಸು ಸುಳ್ಳು ಅನ್ನಕ್ಕೆ ಬರುದಿಲ್ಲ. ಕನಸಿನಿಂದ ಎಚ್ಚರ ಆದಾಗ ಕನಸು ಹೆಂಗ ಸುಳ್ಳಕತಿ, ಹಂಗೆ ಈ ವ್ಯಾವಹಾರಿಕ ಎಚ್ಚರಿಕೆಯಿಂದ ಪಾರಮಾರ್ಥಿಕ ಎಚ್ಚರಿಕೆಯನ್ನು ನಾವು ಹೊಂದಿದಾಗ ಇದೆಲ್ಲ ಸುಳ್ಳದ. ಸುಳ್ಳು ಅಂತ ತಿಳ್ಕೊಂಡ ವಸ್ತುಗಳ ಮ್ಯಾಗ ಆಸಕ್ತಿ ಉಂಟಾಗುದು. ಕನಸಿನಿಂದ ಎಚ್ಚರ ಆದ್ಮ್ಯಾಗ ಕನಸಿನ ವಸ್ತುಗಳ ಬಗ್ಗೆ ಯಾರಿಗಾರ ಆಸಕ್ತಿ ಉಂಟಾಕೈತೆ ಹೋಗ್ಬಿಡ ಕನಸದೇನ. ಹಂಗೆ ವ್ಯಾವಹಾರಿಕ ಎಚ್ಚರಿಕೆಯಿಂದ ಪಾರಮಾರ್ಥಿಕ ಎಚ್ಚರಿಕೆಯನ್ನ ಯಾವ ಪಡಿತಾನೆ ಅವಾಗ ಈ ವ್ಯಾವಹಾರಿಕ ಎಚ್ಚರಿಕೆ ಬಗ್ಗೆ ಆಸಕ್ತಿ ಉಂಟಾಗುದಿಲ್ಲ. ಉದಾಸೀನ ಭಾವ ಬಂದ್ಬಿಡ್ತದೆ. ಅವಾಗ ಅವಾಗ ಆ ಸೂತ್ರ ಹತ್ತೈತಿ. ಈ ಜಗತ್ತಿನ ಎಲ್ಲಾ ವ್ಯವಹಾರದ ಬಗ್ಗೆ ಉದಾಸೀನ ಭಾವ ಯಾವಾಗ ಬರ್ತೈತಿ, ಯಾವಾಗ ನಿನಗೆ ಆನಂದ ಸೂತ್ರ ಹತ್ತೈತಿ. ನೀವು ಇದ್ರಾಗ ಐತಿ ಇದನ್ನ ನೋಡೇ ಬಿಡುನು, ನೋಡಿಬಿಡು. ಇದ್ರಾಗ ಆಸಕ್ತಿ ಇತ್ತು ಅಂದ್ರೆ ಇದು ಹತ್ತುದಿಲ್ಲ. ಹೌದು, ಈ ವ್ಯಾವಹಾರಿಕ ಎಚ್ಚರಿಕೆ ಒಳಗೆ ಆಸಕ್ತಿ ಇತ್ತಂದ್ರೆ ಇದು ಪರಮಾರ್ಥ ಹತ್ತುದಿಲ್ಲ. ಇಲ್ಲೇ ಏನೇನು ಕಲ್ಪಿಸ್ಕೊಂಡ್ಬಿಡ್ತಿ, ಈ ಲೋಕ ಪರಲೋಕಾದಿಗಳನ್ನು ಕಲ್ಪಿಸ್ಕೊಂಡ್ಬಿಡ್ತಿ. ಅದಕ್ಕೆ ಇಹ ಪರ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂತ ಬುದ್ಧಿಗೆ ಪರಮಾರ್ಥ ಹತ್ತುದಿಲ್ಲ ಅಂತ. ಇಹ ಮೂತ್ರ ಫಲಭೋಗ ವಿರಾಗಿ ಅಂತ. ಯಾವ ಲೋಕ ಆಗ್ಲಿ, ಈ ಲೋಕ ಆಗ್ಲಿ ಪರಲೋಕದ ಭೋಗಾದಿಗಳಾಗ್ಲಿ ಇವೆಲ್ಲ ಅನಿತ್ಯದವ, ದುಃಖ ರೂಪಿ ಅದಾವ. ಅವು ಶಾಶ್ವತವಾದದ್ದು ಅಲ್ಲ, ಅವು ಕಲ್ಪಿತದವ ಅಂತ ಅದ್ರ ಹಕ್ಕಿಕತೆ ತಿಳಿದವ ಇದ್ರಾಗ ಆಸಕ್ತಿ ಹೊಂದುದಿಲ್ಲ. ಉದಾಸೀನ ಆಗ್ತಾನ, ವೈರಾಗ್ಯವನ್ನು ಹೊಂತಾನ. ಅದ್ರ ಬಗ್ಗೆ ನೆನಪು ಮಾಡೋ ಸಾಕು ಸುಧಾ ಹೋಗುದಿಲ್ಲ, ಅದನ್ನ ನೆನಪು ಸುಧಾ ಮಾಡಕ್ ಹೋಗುದಿಲ್ಲ. ಅದ್ರ ದೋಷ ಕಂಡ ಅದನ್ನ ನೆನಪು ಯಾಕೆ ಮಾಡ್ತಾನೆ, ಅದ್ರ ಬ್ಯಾಡಪ್ಪ, ಅದ್ರ ನೆನಪು ಮನ್ಯಾಗ ಇದ್ರ ಲಾಭ ಇಲ್ಲ ಅಂತ. ಎಲ್ಲಾ ಮರಿತಾನ. ಇದನ್ನ ಮರೆತಾಗ ಆರಾಮಿರ್ತೇವೆ. ಈ ಲೋಕದ ಪರಲೋಕದ ಭಾವ ಎಲ್ಲ ಅಡಿಗಿದಾಗ ನಾವು ಆರಾಮದೇವಲ್ಲ. ಅವೆಲ್ಲ ಎದಕ್ ಬೇಕಾಗ್ಯವು. ಅದಕ್ಕೆ ಅವ ಮರೆತ, ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿ ಆದ. ಜಗ ವಿಸರ್ಲಿ ಸುಖ ವಿಸರ್ಲಿ ಯೋಗಿನ ಅವನಲ್ಲಿ. ಸುಖದೊಡನೆ ಸಮರಸ ಹೊಂದುವುದು ಯೋಗ ಅಂದ್ರೆ. ಯೋಗಶ್ಚಿತ್ತವೃತ್ತಿ ನಿರೋಧ. ಚಿತ್ತವೃತ್ತಿ ಹರಿದಾಟಿತ್ತಂದ್ರೆ ಅದು ಯೋಗ ಆಗುದಿಲ್ಲ. ಅದು ಯಾವಾಗ ಬಂದಕತಿ ಆ ಮನಸ್ಸಿನ ಚಂಚಲತ್ವ, ಅವಾಗ ಯೋಗ ಸಿದ್ಧಿಸ್ತದೆ. ವಾಸನ ಇತ್ತು ಅಂದ್ರೆ ಅದು ಮನಸ್ಸು ಚಂಚಲ ಆಗುದಿಲ್ಲ. ವಿಷಯದಲ್ಲಿ ಸುಖ ಬುದ್ಧಿ ಇತ್ತಂದ್ರೆ ಅದಕ್ಕೆ ಮನಸ್ಸು ಚಂಚಲಕ್ಕೈತಿ. ಅದಕ್ಕೆ ವಾಸನ ಪೂರ್ಣ ನಾಶ ಮಾಡ್ತದೆ. ಅವಾಗ ಮನಸ್ಸು ಏಕಾಗ್ರಕತಿ. ಅವಾಗ ಈ ಸೂತ್ರ ನಮಗತ್ತೈತಿ. ಏಕಾಗ್ರತೆ ಕರಿಗೊಂಡು ನಿಂದಂಗಲ್ಲದೆ ಪಡೆಯುವುದಾಗುವುದು ನಿಜ ಸುಖವಂತ. ಏಕಾಗ್ರತೆ ಗಟ್ಟಿಯಾಗಿ ಉಳಿಬೇಕಾತಂದ್ರೆ ಸ್ವಲ್ಪ ಉಳಿದಂತೆ ಎಲ್ಲ ವಾಸನೆಗಳನ್ನು ಏನೇನು ಅದೇದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತಿಯಲ್ಲ, ನೀನು ಕಲ್ಪಿಸ್ಕೊಂಡಿ ಅವು ವಾಸನೆಗಳನ್ನು ಸಮೂಲವಾಗಿ ಸ್ವಲ್ಪವೂ ಉಳಿಯದಂತೆ ಅವನು ನಾಶ ಮಾಡ್ತಾನೆ. ಸಂಕಲ್ಪ ಪ್ರಭವಾನ್ ಕಾಮಾಸ್ತ್ಯಕ್ವ. ನೀನೇನು ಸಂಕಲ್ಪ ಮಾಡ್ಕೊಂಡಿಯಲ್ಲ, ಬಯಕೆಗಳನ್ನ ಕಾಮನೆಗಳನ್ನ, ಅವನು ಸರ್ವಾಣ ಶೇಷತಃ ಅಂದ್ರೆ ಸ್ವಲ್ಪವೂ ಉಳಿಯದಂತೆ ಅವನು ನಾಶ ಮಾಡ್ಕೋ. ಮನಸ್ಸೇರಿ ಇಂದ್ರಿಯ ಗ್ರಾಮ ವಿನಿಯಮ ಸಮಂತತಃ ಅಂತ. ಮನಸ್ಸಿನ ಪ್ರೇರಣೆಯಿಂದ ನಡೀತಕ್ಕಂಥ ಎಲ್ಲ ಇಂದ್ರಿಯಗಳನ್ನ ಅವನು ಹತೋಟಿ ಒಳಗಿರು, ನಿಗ್ರಹ ಮಾಡ್ಕೊ. ಮನಸ್ಸೇರಿ ಇಂದ್ರಿಯ ಗ್ರಾಮ ವಿನಿಯಮ ಸಮಂತತಃ. ಶನೈ ಶನೈ ಉಪರಮೇ ಬುದ್ಧ ಧೃತಿ ಗ್ರಹಿತಯ ಅಂತ. ಮೆಲ್ಲ ಮೆಲ್ಲನೆ ಅಂತರ್ಮುಖಿಯಾಗಿ ಧೈರ್ಯದಿಂದ ಕೂಡಿದಂತ ಬುದ್ಧಿಯಿಂದ ಆತ್ಮ ಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇ. ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು ಅಂತ. ಹತ್ತಾಗಿ ಯಾಕೆ ಅದನ್ನು ಬಿಡ್ತೀವಿ ಮನಸ್ಸನ್ನ? ನೋಡೊಮ್ಮೆ ಹಂಗ ಮಾಡಿ
ನಿನ್ನಲ್ಲಿ ಆತ್ಮ, ನಿನ್ನಲ್ಲಿ ಮನಸ್ಸನ್ನು ನಿಲೆಯಾಗಿ ನಿಲ್ಲಿಸು. ಎಲ್ಲಿ ಬೇಕಾದಲ್ಲಿ ಹರಿದಾಡಿ ಸುಳ್ಳ ದಣಿತೈತಿ ಕೆಲಸ ಇಲ್ಲ. ನಿನ್ನ ಒಳಗದ ಅಂತರಂಗದಲ್ಲಿ ಆತ್ಮಭಾವದಲ್ಲಿ ನೆಲೆಯಾಗಿ ಮನಸ್ಸನ್ನು ನಿತ್ತು ಅಂದ್ರೆ ಅವಾಗ ಅದರ ಸೂತ್ರ ಹತ್ತದ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ನಾವು ಇದ್ರ ಲಾಭ ಮಾಡ್ಕೋಬೇಕಾಗಿದೆ. ಮಹಾತ್ಮರು ಎಷ್ಟು ಇದನ್ನ ಅನುಭವ ತಂದು ಕೊಟ್ರು, ಮತ್ತು ಹೊರಗೆ ಬಹಳ ದಿನದ ಅಭ್ಯಾಸ. ಸರಿಗಾಡು ಚಾಡಿ ಬಿದ್ದು ಬಿಟ್ಟೈತಿ, ಅದ್ರಾಗ ಹಣಿಕೆ ಹಾಕಿರ್ ಸುಖ ಸಿಗುತ್ತೆ, ಇದ್ರಾಗ ಹಣಿಕೆ ಹಾಕಿರ್ತೇವೆ. ಅದೇ ವಾಸನೆಗಳು ಉಳಿದು ಬಿಟ್ಟವು. ಹಣಿಕೆ ಹಾಕಿ 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 ಅವ ವಾಸನೆಗಳು ಗಟ್ಟಿಯಾಗಿ ಮತ್ತು ಅದರ ಬೆನ್ನು ಹತ್ತಿ ತಿರುಗ್ತದೆ. ಅದಕ್ಕೆ ವಿವೇಕದಿಂದ ಎಲ್ಲ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡ್ತಾರೆ. ಈಗ ವಿವೇಕ ಎಲ್ಲಿ ಸಿಗ್ತೈತೆ ಅಂದ್ರೆ ವಿವೇಕವಂತರ ಸಂಘ. ಅವಾಗ ಅದರ ಬಗ್ಗೆ ನಮಗೆ ಆಸಕ್ತಿ ಕಡಿಮೆ ಆಕೈತಿ. ವಿಷಯದ ಮ್ಯಾಗಿನ ವ್ಯಾಮೋಹ ಇತ್ತು ಅಂತಂದ್ರೆ ಇದ್ರ ಅಭ್ಯಾಸ ನಡೀದಿಲ್ಲ. ಎದ್ರ ಕಡೆ ವ್ಯಾಮೋಹ ಇರ್ತೈತಿ ಅದೇ ನೆನವನ್ಯಾಗೆ ಇರ್ತೈತಿ ಅದ ಮನಸ್ಸು. ಆ ಸ್ಥಿತಿ ಪಡಿ ನೀನು ಅಂದ್ರೆ ಗೊತ್ತಾಗೈತಿ. ತದ್ಭಾವಕ್ಕನುಸಾರವಾಗಿ ವ್ಯವಹಾರ ನಡೆದಿರ್ತದೆ. ಏನ್ ಭಾವಿಸ್ಕೊತಿ ಹಂಗ ಇರ್ತಿ ನೋಡಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಮಕ್ಕೋಸ್ಕರವಾಗಿ ಬಂದವರು. ನಿನಗೆ ಸುಖ ಕೊಡಕ್ ಬಂದಾರಂತ ಇದೆ, ತಾವು ಸುಖ ಹೊಂದಕ್ ಬಂದಾರ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರೇಮ್ ಭವತಿ ಅಂತ. ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ಹಿಂದಿನ ಅನೇಕ ದುಡಿಕೆ ಸಂಸ್ಕಾರ ಇತ್ತು ಅಂತಂದ್ರೆ ವಿಷಯಗಳಲ್ಲಿ ವ್ಯಾಮೋಹ ಕಡಿಮೆ ಆಕೈತೇನ್ರಿ. ಈಗ ನಾನು ಬೇಕಾದಂಗೆ ಹೇಳಿರು ಕೇಳಿರು ವ್ಯಾಮೋಹ ಹೋಗ್ಬಾರ್ದಂದ್ರೆ ಹಿಂದೆ ಏನು ನಡೆಯಲ್ಲ, ಕೆಲಸ ಮಾಡಿ ಈಗ ಕಿವಿಗೆ ಬಿದ್ದಾವ ಹೋಗುದಿಲ್ಲ. ಅದು ಹಿಂದಿನ ಜನ್ಮದ ದುಡಿಕೆ ಇತ್ತಂದ್ರೆ ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಗೈತಿ. ವ್ಯಾಮೋಹ ಕಡಿಮೆ ಆಗೈತೆ ಅಂದ್ರೆ ಹಿಂದಿನ ಜನ್ಮದಾಗ ಸಾಕಷ್ಟು ಅವ ಅಭ್ಯಾಸ ಮಾಡ್ಯಾನಂತ ತಿಳ್ಕೋಬೇಕು. ಸತ್ಸಂಗದ ಅಭ್ಯರ್ಥಿ ಹಿಂದಿನ ದುಡುಕಿ ಸಂಸ್ಕಾರ ಇದ್ರೆ, ವಿಷಯದ ಒಳಗೆ ಆಶೆ ಇತ್ತು ಅಂದ್ರೆ ಮತ್ತು ಅದ್ರ ಕಡೆನೂ ಹೋಗ್ತದೆ. ಅದು ವಿಷಯ ಸಂಗ್ರಹ ಇಲ್ದಂಗ ಆದ್ಕೂಲೆ ಯಾರು ಸನಿಗೆ ಬರುದಿಲ್ಲ ಇಲ್ಲಿ. ಅಲ್ಲೇನೈತಿ ಬಿಡೋ ನಿನ್ ಮಾಡೋದು, ಯಾರು ಇರುದಿಲ್ಲ. ಅಲ್ಲಿ ಹೋಗಿ ಏನ್ ಮಾಡುದು? ಅದಕ್ಕೆ ಓಡ್ತೈತಿ. ಅದು ವಿಷಯಗಳು ಇದ್ದಲ್ಲಿ ಅಲ್ಲಿ ಸುಳ್ದಾಡ್ತೈತಿ ಮನಸ್ಸು. ಎಲ್ಲಿ ವಿಷಯ ಸಂಗ್ರಹ ಇರ್ತೈತಿ ಅಲ್ಲಿ ಹೋಗ್ತೈತಿ. ಮೊಸರು ಇದ್ದಲ್ಲಿ ನನಗೆ ಕೊಡ್ತಾವಿಲ್ಲ. ಇಲ್ಲಿ ಎಲ್ಲಿ ಇಲ್ಲ ಇಲ್ಲಿ ಮೊಸರು ಇಲ್ಲ, ಅದಕ್ಕೆ ಬರುದಿಲ್ಲ. ಅಲ್ಲಿ ಮೊಸರು ಇರ್ತೈತಿ, ಊರಾಣ ಮೊಸರಿ. ಆ ಸುದ್ದಿ ಈ ಸುದ್ದಿ ಅದ ಮೊಸರಿ ತಿನ್ನುವುದಲ್ಲ, ಕೇಳುವುದು. ಆ ಮೊಸರಿಗೆ ಹೋಗ್ತೈತಿ. ಇಲ್ಲೆಲ್ಲಿ ಬರ್ಬೇಕ? ಯಾಕ್ರಿ ಇಲ್ಲಿ ಯಾರದಾರ ಬಿಡೋಣ, ಅಲ್ಲಿ ಏನದಾರ. ಮತ್ತೆ ಯಾರ ಇಲ್ಲಿ ಬಂದಾರಂದ್ರ ಇವ್ರ ಸುದ್ದಿ ಕೇಳಕ್ ಬರ್ತಾನ. ಅದಾರ ಅಲ್ಲಿ ಅಂದ್ರ ಮಹಾತ್ಮರದಾರ ಅಂದ್ರೆ ಬರುದಿಲ್ಲ. ಅದು ಬೇಕಾಗಿಲ್ಲ ನಮಗ. ಹೊಸದಾಗಿ ಜಗತ್ತಿಂದ ಏನಾರ ಇದನ್ನ ಹೇಳೋರು ಏನಾರು ಇದ್ರೆ, ಇದನ್ನ ಬಿಟ್ಟು ಬೇರೆ ಏನಾರು ಹೇಳೋರು ಇದ್ರೆ ಬರ್ತಾನ. ಇದನ್ನ ಈ ಸುದ್ದಿ ಹೇಳೋರು ಇದ್ರೆ ಬರುದಿಲ್ಲ. ಅಲ್ಲೇನೈತ್ ಬಿಡು ಮರ ಅಂತ. ಯಾಕೆ ಒಲವು ಇಲ್ಲ. ನಮ್ಮ ಸ್ಥಿತಿಗತಿಗಳನ್ನ ನೋಡಿದ ಕೂಡ ನಮ್ಮ ಮನಸ್ಸಿನಾಗ ಏನೈತಿ ಅನ್ನೋದು ಅದಕ್ಕೆ ಗೊತ್ತಾಕೈತಿ. ಇದು ಎಲ್ಲಿ ವ್ಯವಹಾರ ಐತಿ ಒಂದು ನೋಡಿದ ಕೂಲೆ ಅದ ಮನಸ್ಸಿನಾಗ ಅದ ಐತಿ. ಇದಕ್ಕಂತ ಎಲ್ಲಿ ಓಡಾಡ್ತೈತಿ, ಇದು ಎಲ್ಲಿ ಕುಂಡಿರ್ತೈತಿ, ಅದು ಮನಸ್ಸು ಹೇಳ್ಕೊಂಡು ಹೋಗಿ ಅಲ್ಲೇ ಕುಂಡಿರ್ತೈತಿ. ಅದು ಒಳಗೆ ಏನ್ ಇರ್ತೈತಿ ಅಲ್ಲೇ ಹೋಗ್ತೈತಿ. ಅದ ವ್ಯಾಪಾರಕ್ಕನ ಅದ ಜಗಕ್ಕ ಹೋಗ್ತಿಲ್ಲ ವ್ಯಾಪಾರ ಮಾಡಕ್. ಅದ ಜಗದಾಗಿದ್ರೆ ನಾನು ವ್ಯಾಪಾರ ಅಲ್ಲಿ ಹೋಗ್ತೈತಿ. ಅದರ ಕಾಲ ಸತ್ತು ಹೋಗ್ತೈತಿ ಕೆಲಸ. ಹೊರಗೆ ಬಹಿರ್ಮುಖ ವೃತ್ತಿ ಏನ್ ಮಾಡ್ತೈತಿ, ನಮ್ಮನ್ನು ಹೀನ ಸ್ಥಿತಿಗೆ ಹೋಯ್ತು. ಇದ್ರ ಕಡೆ ಅಭ್ಯಾಸ ಇದ್ದ ಜನಸಂಪರ್ಕದಿಂದ ಅವ ದೂರ ಇರ್ತಾನ. ಇದು ಅಭ್ಯಾಸ ನಿನ್ನಲ್ಲಿ ಇತ್ತು ಅಂದ್ರೆ ಒಳಗ ನಾವು ಯಾವ ಜನಸಂಪರ್ಕದ ಕೂಡ ಬೇರೆಯಾಕ ಹೋಗುದು. ನಾವು ಅಂತ ಜನಸಂಪರ್ಕ ಏನ್ ಮಾಡ್ತೈತಿ, ನಮ್ಮನ್ನು ತನ್ನಂಗ ಮಾಡ್ತೈತಿ.
ವಿಷಯ ಜನರ ಸಂಘ ತನ್ನನ್ನು ತನ್ನ ಸೆಳುವಿಗೆ ಹೇಳ್ಕೊಂಡ್ಬಿಡ್ತದೆ. ಅದಕ್ಕೆ ಮಾಡಬೇಡ ಅದನ್ನಂತ ಹೇಳಿದ್ರು ಮತ್ತೆ ಮಾಡ್ತೈತಿ ಅಂದ್ರೆ ಒಳಗೆ ಅದ ಗಂಟಿನಾಗ ಐತಿ. ಯಾಕೆ? ಹಿಂದಿನ ಜನ್ಮದ ಸಂಸ್ಕಾರ ಹಂಗೈತದ. ಈ ಜನ್ಮದಾಗ ಒಂದ್ 4 ಮಾತು ಕೇಳಿರೋದು ಎಲ್ಲಿ ಕಲಿಬೇಕದು? ಜನ್ಮ ಅಂತ ಸಂಸ್ಕಾರ ಬೇಕ. ಅದರಿಂದ ನಾವು ಹಿಂದೆ ಸರಿಬೇಕಾದ ಬೇಕದಕ್ಕೆ ದುಡಿಕೆ ಇತ್ತಂದ್ರೆ ಅದರಿಂದ ಹೌದಪ್ಪ ಇದು ಬ್ಯಾಡಿನ ಅಂತ ಉದಾಸೀನ ಆಗಿ ಸಂಘದಿಂದ ಜಡಬುದ್ಧಿ ಜಡ ಸಂಘದಿಂದ ದೂರಾಗಿ ಏಕಾಂತದೊಳಗಿರ್ಲಿಕ್ಕೆ ಅಂತ ಮಹಾತ್ಮರ ಸಂಘವನ್ನು ಹುಡುಕ್ತಾನ. ಇಲ್ಲಿರುವುದ್ರಾಗ ಲಾಭ ಇಲ್ಲ, ವ್ಯರ್ಥ ಇಲ್ಲಿ ವೇಳೆ ಕಳೆದು ಅಂತ. ಕಡೆ ಇಚ್ಛಾ ಬೇಕಲ್ಲ, ನಾವು ಭಾವದೊಳಗಿರ್ಬೇಕಪ್ಪ, ನಿಜದ ಭಾವದೊಳಗಿರ್ಬೇಕು ಅನ್ನುವಂಥ ಉತ್ಕಟ ಇಚ್ಛಾ ಇತ್ತು ಅಂದ್ರೆ ನಿಜವನ್ನ ತಿಳ್ಕೊಂಡು ಅವರ ಸಂಘವನ್ನ ಹುಡುಕ್ತಾನ. ಎಲ್ಲೆಲ್ಲಿ ಇರ್ತಾರೋ ಅಂದ್ರೆ ನಾವು ಕೇಳೇ ಬಿಡ ಅಂತೇಳಿ ಅಷ್ಟೇ ಹೇಳ್ಕೊಂತ ಮತ್ತು ಎಲ್ಲಿರ್ತಾನಿವ? ಜಡಬುದ್ಧಿ ಜಡ ಸಂಘದಾಗ ತೊಡಗುತ್ತಾನ. ಯಾಕೆ? ಒಳಗದ ಐತಿ ಹೆಚ್ಚು ಆಸಕ್ತಿ ಎಲ್ಲಿ ಐತಲ್ಲ, ಯಾರ್ಯಾರಿಗೆ ಆಸಕ್ತಿ ಇರ್ತೈತಿ ಅವರಲ್ಲೇ ಸುಧಾಡ ಶರೀರ ಬಿಡುವವರೆಗೂ ಅದರಾಗ ನಾವು ಸುಖ ಬುದ್ಧಿ ನೆಟ್ಟಿರುವುದರಿಂದ ಈ ವಿಚಾರ ಅವರಿಗೆ ಹೊಳೆದಿಲ್ಲ. ಸುಮ್ಮನೆ ಇವ್ರು ಅದ್ದಾರ ಅಂತೇಳಿ ಬರ್ತಾರ, ಬಂದ್ ಮತ್ತು ಅದ್ರಾಗ ತೊಡಗ ಅಂತ ಸ್ಥಾನದೊಳಗೆ ಯಾವ ಸ್ಥಾನದೊಳಗೆ ನಮ್ಗ ಇದರ ವಿಚಾರಗಳು ಸಿಗ್ತಾವ ಅಲ್ಲಿ ಹೋಗೋದಿಲ್ಲ ನಮ್ಗೆ. ಮಹಾತ್ಮರು ಸಂಕಲ್ಪ ಮಾಡಿದ ಸ್ಥಾನದ ಆ ಸ್ಥಾನದೊಳಗಿದ್ರೆ ಏನಾರ ನಮಗದ ಆ ಕಡೆ ಒಲವು ಆಕೈತಿ ಹೆಚ್ಚು ಹೆಚ್ಚು. ಅದಕ್ಕೆ ಮಾಡಿದ್ದ ಅಪ್ಪ ಅವ್ರು ಸಂಕಲ್ಪ ಮಾಡಿದ್ದ ಸ್ಥಾನ ಏನದ ಅದು ಪುಣ್ಯಕ್ಷೇತ್ರ ಅಂತ ಯಾಕೆ ಅನಿಸ್ತದೆ. ಏನ್ ಕೆಲಸ ಇರ್ತೈತಿ ಅಲ್ಲಿ ಮಾಡೋದು? ಏನು ಲಾಭ ಇಲ್ಲ. ಅಲ್ಲಿ ವ್ಯರ್ಥ ವೇಳೆ ಕಳೆದಿರ. ಇಲ್ಲಿ ಬಂದು ಹೆಚ್ಚು ವೇಳೆಯನ್ನು ಕಳೆಯುವುದ್ರಾಗ ನಿನಗೆ ಲಾಭ ಏನು ಮಾಡೋದು ಬೇಕಾಗಿಲ್ಲ. ಇಲ್ಲಿ ಈ ಭಾವ ತಾನ ಬರ್ತೈತಿ ನಿನಗದು. ಏನು ಅನ್ಯ ಭಾವನೆಲ್ಲ ಕಡಿಮೆ ಕೋಂತ ಹೋಗಿ ತನ್ನ ಭಾವ ತಾನ ಬರಕ್ಕೆ ಶುರುವಾಗ್ತದೆ. ಮಹಾತ್ಮರ ಒಂದು ಸಂಕಲ್ಪ ಮಾಡಿದ ಸ್ಥಾನದೊಳಗೆ ನೀ ಇರ್ಲಿಕ್ಕತ್ತೀನಿ ಅಂದ್ರೆ ಅದು ವಾಸನ ನಿಂದ್ರೆ ಹೊಡೆದಿಲ್ರಿ, ಅದು ಹೇಳ್ಕೊಂಡು ಹೋಗ್ಬಿಡ್ತೈತಿ. ಯಾರು ಇಲ್ಲಿ ನಡೀಲಿ, ಯಾರು ಸುದ್ದಿ ತೆಗಿಯೋರಿಲ್ಲ ಬಿಡೋರಿಲ್ಲ, ತನಗ್ ಬೇಕಾದದ್ದು ಇಲ್ಲ ಅಲ್ಲಿ. ಜಗತ್ತಿನ ಸುದ್ದಿ ಬೇಕಾ ಹೇಳ್ಕೊಂಡು ಹೋಗ್ತೈತಿ, ಅಲ್ಲೇ ಹೋಗ್ತೈತಿ. ಅಂತ ಸಂಘದಾಗ ಹೇಳ್ಕೊಂಡು ಅಲ್ಲೇ ಕಾಲು ಕಳಿತೈತಿ. ಗೊತ್ತಾಗುದಿಲ್ಲ, ಅದು ಹೇಳ್ಕೊಂಡು ಹೋಗ್ತೈತಿ. ಮತ್ತೆ ವಿವೇಕ ವೈರಾಗ್ಯ ಇವು ಸತ್ಸಂಗದೊಳಗೆ ತೊಡಗುವುದರಿಂದ ನಿನಗೆ ಸಿಗ್ತದೆ. ಜಡಬುದ್ಧಿ ಜಡಸಂಗದಾಗ ಇವು ಸಿಗ್ತಾವ. ಅಲ್ಲಿ ವಿವೇಕ ಸಿಗ್ತೈತೆ. ಜಡಬುದ್ಧಿ ಜಡಸಂಗದಾಗ ಸತ್ಸಂಗದಾಗ ಎಷ್ಟು ದಿವಸ ಸತ್ಸಂಗ ಮಾಡಿದ್ರೆ ನಿನ್ನಲ್ಲಿ ವಿವೇಕ ಉದಯಕತೆ ಹೇಳಕ್ ಬರೋದಿಲ್ಲ. ಅದು ಸತ್ಸಂಗ ಎದ್ರ ಸಂಬಂಧ? ನಮ್ಮ ಬಾಳೆ ನೆಟ್ಗ ಮಾಡ್ಕೊಳ್ಳೋ ಸಂಬಂಧ ಬಂದೀವಿ. ನಮ್ಮ ವ್ಯವಹಾರಿಕ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಲಿ ಅಂತ ಬಂದಿ. ಹಂಗ ಬಂದ್ರೆ ವಿವೇಕ ಎಲ್ಲಿ ಉದಯ ಆಗ? ನನಗೆ ಚಲೋ ಸೌಕಾರಿಕ ಬರ್ಲಿ, ನನ್ನ ಬಡತನ ಹೋಗ್ಲಿ, ಚಲೋ ಏನ್ ಸಿಗ್ಲಿ, ಚಲೋ ಗಂಡ ಸಿಗ್ಲಿ, ಚಲೋ ಮಕ್ಕಳು ಬಾಳೆ ಮಾಡ್ಲಿ, ಹೊಲ ಹಿಡಿಲಿ, ಹೌದಿಲ್ಲ? ಅಭಿವೃದ್ಧಿ ಹೊಂದ್ಲಿ, ಕೀರ್ತಿ ಹೊಂದ್ಲಿ, ನನ್ನ ಮಕ್ಕಳಿಗೆ ದೊಡ್ಡ ನೌಕರಿ ಹತ್ಲಿ, ಹೌದಿಲ್ಲ? ಇಂಥವ ಜಗತ್ತಿನ ಇವೆಲ್ಲ ಅವು ಪ್ರಾಪ್ತ ಆಗ್ಲಿ ಅನ್ನೋ ಆಶೆ ಇಟ್ಕೊಂಡ್ ಬಂದ ವಿವೇಕ ಎಲ್ಲಿ ಉದಯ? ಅದಕ್ಕೆ ಇದ್ರ ಬಗ್ಗೆ ಹೊಡಿದು ಬಹಳ ಕಠಿಣ ಐತಿ. ಎಷ್ಟು ಜೀವ ಸತ್ಸಂಗ ಮಾಡಿ ನಿನ್ನಲ್ಲಿ ವಿವೇಕ ಉದಯ ಆಕೈತಿ. ನಾ ಏನ್ ಹೇಳ ವಿವೇಕ ಉದಯ ಆದಾಗ ದಾರಿ ಹಿಡಿದೈತಿ ಮನುಷ್ಯ. ಅವಾಗ ಇದ್ರ ಅಭ್ಯಾಸದಾಗ ತೊಡಗ್ತಾನ. ಇಲ್ಲ ಅಂದ್ರೆ ಇದೇ ಅದಕ್ಕೆ ಬೇಕಾಗಿತ್ತು. ನಮ್ ಬಾಳೆ ಒಂದ್ ನೆಟ್ಗಾರ ಸಾಕಪ್ಪ, ಅದೇ ಅದಕ್ಕೆ ಬೇಕಾಗಿತ್ತು. ನಿಮ್ಗ ಬಿಟ್ಟೇವಪ್ಪ ಅದನ್ನೆಲ್ಲ ಅಂತಿರ್ತಾನ, ಹೌದಿಲ್ಲ? ನಿಮ್ಮನ್ನೊಬ್ಬರನ್ನ ಬಿಟ್ಟೇವಲ್ಲ, ಸಾಕು ನೀವು ಮಾಡಿದ್ರಿ. ಮನ್ಯಾಗ ಒಬ್ಬ ಬರ್ತಾನಲ್ಲ, ಯಾಕ್ರಿ ನಿನಗದು ಬೇಕಾಗಿಲ್ಲ, ಹೋದಿಲ್ಲ? ಅವಾಗ ಬೇಕಾಗೈತೆ ಅದು. ನ್ಯಾವ ಹೇಳ್ತೈತಿ. ಅಲ್ಲೇ ಸಂಘದಾಗಿದ್ರು ಅದು ಹತ್ತುದಿಲ್ಲ.
ಶರೀರದಾಗ ಹುಟ್ಟಿದ ಜ್ಞಾನ ಇರ್ತೈತಿ. ಶರೀರದಾಗ ಏನು ಕೂರಿ ಹುಡ್ತಾವ ಅವಕ್ಕೂ ಜ್ಞಾನ ಆಕೈತಿ. ಹಿಂದಿನ ಜನ್ಮ ಸಂಸ್ಕಾರ ಈಗಿನ ಸತ್ಸಂಗ ಇದ್ರೆ ಇದು ನಡೀತೈತಿ. ಶರೀರ ಹುಟ್ಟಬೇಕಾದ್ರೆ ಯಾವ್ದಾದ್ರು ಒಂದು ಕೊಳಿ ಒಳಗೆ ಹುಟ್ಟುದಲ್ಲ, ಹೌದಿಲ್ಲ? ಕೊಳಿನ ಜ್ಞಾನನ. ಹಂಗಾಗಿದ್ರೆ ಎನ್ನೊಡನೆ ಸಮರಸುವಿನ್ನು ಬೇಡಲೆ ತನುವೆ ಮುನ್ನಿನಂತೆ ನೀನು ಅನ್ಯವೆನಿಗೆ ಅಂತ ಯಾಕಂತಿದ್ರು. ಶರೀರ ಸಂಬಂಧ ಯಾಕೆ ತಪ್ಪಿಸ್ಕೋತಿದ್ರು ಅವ್ರು? ಈ ಕೊಳಿ ಸಂಬಂಧ. ಇದು ಮಲವೆರಡರ ಬೆಸಿಗೆ. 2 ಕೊಳಿ ಕೂಡಿ 3ನೇ ಕೊಳಿ ತಯಾರಾಗೈತಿ. ಇದು ಆಣವಮಲ ಮಾಯಾಮಲ, ಅಪ್ಪೊಂದಷ್ಟು ಹೊಲಸು ಅವಂದಷ್ಟು ಹೊಲಸು ಕೂಡಿ ಇದು ತಯಾರಾಗೈತಿ. ಈ ಕೊಳಿ ಏನಾರ ನಿನಗೆ ಸುಖ ಕೊಡ್ತೈತೇನು? ಜ್ಞಾನ ಇದು ಜ್ಞಾನ ಆಕೈತೆ ನಿನಗೆ? ಇದನ್ನ ಹಿಡ್ಕೊಂಡ್ರೆ ನೀ ಯಾರಿದನ್ನು ಗೊತ್ತು ಮಾಡಿಕೊಡ್ತೇನೆ. ಇದ್ರ ಸಂಬಂಧ ತಪ್ಪಿಸ್ಕೋ. ಇದು ಲಕ್ಷ ಕೊಡಂದ್ರು ಅಲ್ರ ಬಾಕಿದ ಏನಾರು ಕೊಟ್ಟೇನಂತ. ಲಕ್ಷ ಅಂದ್ರೆ ನಮ್ಮ ಇರುವಿನ ಕಡೆ ನಾವು ಮನಸ್ಸು ಕೊಡ್ಬೇಕು. ಏನ್ ಲಕ್ಷ ತೊಂಬ ಅಂದ್ರೆ ಬರ್ತೇನೆ ಅಂತಿದ್ರಂತ. ಇದ್ರ ಕಡೆ ಲಕ್ಷ ಇಲ್ಲ ನಾವು, ಬರೇ ಬಾಳೆ ಲಕ್ಷ. ಬರೀ ಅವ ನೆಟ್ಗ ಆಗ್ಬೇಕು. ಅದು ನೆಟ್ಗ ಆಗದಂಗೆ ಕಂಡು ಕೂಡಲೇ ಏನಪ್ಪ ಎಷ್ಟು ನಡ್ಕೊಂಡ್ರು ನನಗೆ ಮತ್ತು ಇದಾಗೈತಿ, ಅದಕ್ಕೆ ಬಿಟ್ಟು ಹೋಗುದಂತ. ಬಾಳೆ ನೆಟ್ಗ ಆಗ್ಬೇಕು ಇವಾಗ, ಹೌದಿಲ್ಲ? ಅಂದಾಗ ನಡ್ಕೋತೇನೆ. ನಿನಗೆ ಯಾವ ನಡ್ಕೋತಾನ? ಅದ್ರ ಅವಶ್ಯಕತೆ ಇಲ್ಲ. ಬೇಕಾಗಿಲ್ಲ ನಮ್ಗೆ. ನೀ ಲಾಭ ಮಾಡ್ಕೊ, ನಿನ್ನಲ್ಲಿ ಇದ್ದದ್ದನ್ನ ನೀ ತಿಳ್ಕೊಂಡು. ಚಟದ ವಾಸನ ಹೋಗೋ ಮಠ ನಮ್ಗ ಇದು ಹತ್ತುದಿಲ್ಲ ನೋಡ್ರಿ. ಚಟದ ದಶಿಂದ ರೀಪ ಶರೀರ ಧಾರಣ ಮಾಡಿದ್ದು ನಾವೆಲ್ಲ. ಹುಟ್ಟಾಕ ಹಚ್ಚಿದ್ದ ಅದ. ದೇವ್ರು ಹುಟ್ಟಿಸಿಲ್ಲ ನಮ್ಮನ್ನ, ಚಟಗಳು ಹುಟ್ಟಿಸ್ಯಾವು. ಯಾವ ದೇವ್ರು ನಮ್ಮನ್ನು ಹುಟ್ಟಿಸಿಲ್ಲ. ಯಾರ್ಯಾರಿಗೆ ಎಂತೆಂಥ ಚಟಗಳದಾವ ಅಂತ ಚಟಗಳ ವಾಸನೆಗಳ ಮೂಲಕ ಅಂತಂತ ಶರೀರಗಳು ಬರ್ತಾವ. ಚಟಗಳನ್ನ ತೃಪ್ತಿಪಡಿಸ್ಕೊಳ್ಳೋ ಸಂಬಂಧ ಬಂದಾವೆಲ್ಲ. ಜನ್ಮ ತಾತನವ ಯಾರ್ಯಾರಿಗೆ ಯಾವ ಚಟದ ವಾಸನ, ತಿಂಬುಂಬು ಚಟದ ವಾಸನ ಇದ್ದವರು ಬಹಳಷ್ಟು ತಿಂದ್ರೆ ಸುಖ ಸಿಗ್ತೈತಿ, ಬಹಳಷ್ಟು ಮಕ್ಕಳು ಮರಿ ಹಡಿದ್ರೆ ಸುಖ ಸಿಗ್ತೈತಿ ಅನ್ನೋ ವಾಸನೆಗಳಿದ್ದವರು ಅಂಥ ವಾತಾವರಣ ಒಳಗ ಅಂತ ತಂದೆ ತಾಯಿಗಳನ್ನ ಆಯ್ಕೆ ಮಾಡ್ಕೋತಾರ. ಬಹಳಷ್ಟು ತಿಂದ್ರು ಹೊಟ್ಟಿ ಕೆಡಲಾರ್ದಂತ ತಂದೆ ತಾಯಿಗಳು ಯಾರು? ಬಹಳಷ್ಟು ಮಕ್ಕಳನ್ನ ಹಿಡಿದ್ರು ಕೆಡಲಾರ್ದಂತ ತಂದೆ ತಾಯಿಗಳು ಅಂತಹ ಶರೀರಗಳು ಯಾವ್ದಾವ ಅಂದ್ರೆ ಹಂದಿ. ಯಾಕ್ರಿ? ಹಂದಿ ಹೊಟ್ಟ್ಯಾಗ ಹುಟ್ಟೋದು, ಬರೀ ಅದನ್ನ ಮಾಡೋದು. ಹಂದಿ ನಾಯಿಗಳ ಜನ್ಮ ಬಾರದೆ ಬರೀ ಅಂತ. ಬರೀ ಪಶು ವೃತ್ತಿ, ಅದ್ರಾಗ ಬಿದ್ದು ಹೋಗೋದು. ಅವಕ್ಕೇನಾದ್ರು ವಿವೇಕ ಇಲ್ಲ, ಏನಿಲ್ಲ. ಎಲ್ಲೋ ವಿಚಾರವಂತ ಇದು ಬೇಡಪ್ಪ ನಮ್ಗೆ. ನಿಜವನ್ನ ತಿಳ್ಕೊಂಡು ಮುಕ್ತ ಆಗು, ನಿನ್ನ ಬೇಡ. ಈ ಚಟದ ಬೆನ್ನು ಹತ್ತುದು ಬೇಡ. ಇನ್ನ ಅದರಿಂದ ತೃಪ್ತಿ ಆಗುವುದನಿಲ್ಲ, ಅವನು ತೃಪ್ತಿ ಪಡಿಸೋ ಕೆಲಸನೂ ಇಲ್ಲ ಅಂತ. ಅವನು ತೃಪ್ತಿ ಪಡ್ಸಕ್ ಹೋಗಿ ಜನ್ಮ ಜನ್ಮ ಅಂತ ತಿರ್ಗಾಕೈತೀನಿ ನಾವು. ಚಟದ ಕೈ ಹಾಸಿಕೊಂಡು ಒದ್ದಾಡಕತ್ತೀವಿಲ್ಲ. ಚಟದ ವಾಸನ ನಾಶ ಆಗದ ಹೊರತು ಈ ಜ್ಞಾನ ನಮ್ಗೆ ಆಗುವುದನಿಲ್ಲ. ಏನ್ ಕೇಳಬೇಡ ಅಂತಿದ್ರ ಅಜ್ಜವ್ರು. ಏನ್ ಎಲ್ಲಟ್ಟು ಅದ್ರ ಬಗ್ಗೆ ಉಳಿಲಿಲ್ಲ. ಜ್ಞಾನ ಮಾಡ್ಕೊಂಡು ಅವಾಗ ಅದ್ರ ಬಗ್ಗೆ ಇಚ್ಛಾ ಯಾಕೈತಿ ಅಂತ ಕೀಳು ಮಟ್ಟಕ್ಕೆ ಎಂದೂ ಅವ ಇಳಿದಿಲ್ಲ ಅಂತ. ಯಾವುದೇ ಆಗಿ ತಿನ್ನೋದಿರ್ಲಿ, ನೋಡೋದಿರ್ಲಿ, ಮೋಸ ನೋಡೋದಿರ್ಲಿ, ಮುಟ್ಟುವುದಿರ್ಲಿ, ಕೇಳುವುದಿರ್ಲಿ, ಯಾವ ಚಟಗಳು ಏನಿಲ್ಲ, ಎಲ್ಲವೂ ನಾಶ. ಹೃದಯ ಗ್ರಂಥಿ ಪೂರ್ಣ ನಾಶ. ವಿದ್ಯಂತೆ ಹೃದಯ ಗ್ರಂಥಿ ಚಿದ್ಯಂತೆ ಅಷ್ಟ ಸಂಶಯ. ಎಳ್ಳಷ್ಟು ಸಂಶಯ ಉಳಿದಂಗ ನಾಶ ಆಗ ತಸ್ಮಿನ್ ದೃಷ್ಟಿ ಪರಾವರೇ ಅಂತ. ಹಂಗ ಆಗ್ಬೇಕಲ್ಲ ನಮ್ಗೆ. ಒಳಗ ಹಂಗ ಅದಾವು ನೀವ ನೋಡ್ಕೊರಿ. ಅಂತ ಪ್ರಸಂಗ ಬಂದ ಕೂಡಲೇ ಹಂಗ ಹಾವಣಿಸ್ತೈತಿ. ಹಂಗ ಯಾಕ್ರಿ? ಅದ್ರ ಬಯಕೆಗಳ ನಾವು ಹೆಂಗ ತಗೋಬೇಕು, ಅದನ್ನ ಮಾಡ್ಬೇಕು, ಅದನ್ನ ಹೊಂದಬೇಕು ಅನ್ನೋದು. ಹಂಗ ಅದಾವಿಲ್ಲ ವಿಷಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಬಯಕೆಗಳು ಹೋಗ್ಯಾವನ. ಹಂಗ ಅದಾವ ನೋಡ್ಬೇಕು. ಎಂದಿನಂತೆ ಹಂಗ ಅದಾವ, ಇನ್ನು ಕಡಿಮೆ ಆಗ್ಯಾವ. ಇಷ್ಟೆಲ್ಲ ಹೇಳೋದು ಕೇಳೋದು ಮಾಡ್ತೇವಂತೀರಿ, ಅವು ಕಡಿಮೆ ಆಗ್ಯಾವು. ಇನ್ನು ಮತ್ತು ಅವುಗಳಲ್ಲಿ ಆಸಕ್ತಿ ಹಂಗೈತಿ ನೋಡ್ಬೇಕು.
ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ, ಮದ ಮತ್ಸರಾದಿಗಳು ಇರುತ್ತಿರಲು ನಿಜ ನಿಗಮ ಗುರುಗಳಿಂದ ಅರಿದೊಡೆಯನ್ನು ಮುಕ್ತಿ ಸುಖ ಸಾಧ್ಯವಾಗುವುದೇ. ಹಂಗ ಅದಾವ, ಏನೂ ಬದಲಾಗಿಲ್ಪ. ಹಂಗೈತಿ, ಇನ್ನೂ ಬದಲಾಗಿಲ್ಪ. ಎಷ್ಟು ದಿನ ಮಾಡಿದ್ರು, ಹೇಳಿದ್ರು ಕೇಳಿದ್ರು ಮತ್ತು ಚಾಳಿ ಬಿಡುದಿಲ್ಲ, ಮತ್ತು ಸರಿಗೇಳ ಚಾಳಿ ಬಿಟ್ಟಿಲ್ಲ. ಅದೇ ಜಗಕ್ಕೆ ಹೋಗ್ತೈತಿ. ಒಂದಿಟ್ಟು ಪರಿವರ್ತನೆ ಆಗಿಲ್ಲ. ಇದಕ್ಕೆ ಪರಿವರ್ತನೆ ಆಗಿದ್ರೆ ಅವ ಮೊದಲಿನ ಇವನ್ನೆಲ್ಲ ರೂಢಿ ಕೈ ಬಿಟ್ಟು ಬಿಡ್ತಾನ. ಒಳಗ ಆಂತರಿಕವಾಗಿ ಅಭ್ಯಾಸ ನಡೀತಿತ್ತು. ಯಾವ ಜನಸಂಘವನ್ನು ಮಾಡಕ್ ಹೋಗುದು ನಾವು. ನಾವು ಇಲ್ಲದಲ್ಲಿ ಜನರ ಸಂಘ ಮಾಡಕ್ ಹೋಗ್ತೀವಿ. ಅವ್ರ ಪರಿಚಯ ಇವ್ರ ಪರಿಚಯ ಎದಕ್ ಬೇಕಾಗೈತಿ? ವಿಷಯ ಪಡಕರ ಪರಿಚಯ ಮಾಡುವ ಅವಶ್ಯಕತೆನೇ ಇಲ್ಲ. ಶೆರೆ ಕುಡು ಚಟ ಇಲ್ದ ಅವ ಶೆರೆದ ಅಂಗಡಿಗೆ ಯಾಕೆ ಹೋಗ್ಕನ್ರಿ? ಯಾವ ಚಟದ ವಾಸನ ಹೆಂಗೆಂಗ್ ಇರ್ತೈತಿ ಹಂಗಂಗ ಜನ್ಮಗಳು ಬರ್ತಾವ. ಚಟಗಳನ್ನ ತೃಪ್ತಿಪಡಿಸಕ್ ಆಗುದೂ ಇಲ್ಲ. ಅದು ಮನುಷ್ಯನ ಜನ್ಮಕ್ಕೆ ಬಂದಾಗ ಇವುಗಳನ್ನೆಲ್ಲ ನಾಶ ಮಾಡ್ಕೊಳಿಕ್ ಬರ್ತೈತಿ. ಚಟಗಳನ್ನ ತೃಪ್ತಿಪಡಿಸುವ ಉಪಾಯ ಕಂಡುಕೊಳಿಕ್ ಬರ್ತೈತಿ. ಜ್ಞಾನದಿಂದ ಈ ಚಟದ ವಾಸನ ಎಲ್ಲ ಹೋಗ್ತಾವ ನೋಡ್ರಿ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಚಟದ ವಾಸನ ನಾಶ ಮಾಡ್ಕೊಂಡು ಮುಕ್ತ ಆಗಕ್ಕೆ ಪ್ರತಿಯೊಬ್ಬರಿಗೆ ಅವಕಾಶ ಇದೆ. ಅದಕ್ಕೆ ಮನುಷ್ಯನ ಜನ್ಮದ ಲಾಭ ಮಾಡ್ಕೋರಿ ಅಂತ ಹೇಳಿದ್ರು. ಇದು ತಿಳಿದನೂ ಇಲ್ಲ. ಸಾಮಾನ್ಯ ಜನರಿಗೆ ಏನ್ ಹೇಳಿದ್ರು ತಿಳಿದನು. ಹಂಗ ಅದ ಸುಖರೂಪ ಅಂತ ತಿಳ್ಕೊಂಡು ವಿವೇಕ ಇಲ್ಲದವ್ರಿಗೆ ಚಟ ಮಾಡ್ಕೊಂತ ನಾವು ಹೋಗೋದಪ್ಪ. ಹುಟ್ಟಿ ಬಂದದ್ದ ಅದಕ್ಕಪ್ಪ, ಚಟಕ್ಕಾಗಿ ಹುಟ್ಟೈತಿ. ಅದನ್ನ ಬಿಟ್ಟು ಏನೈತಿಪ್ಪ ಅಂತ. ಬಾಳೆ ದೇವಸ್ಥಾನ ಅಂದ್ರೆ ಏನ್ರಿ? ಚಟದ ವ್ಯವಸ್ಥೆ ಮಾಡೋದು. ಏನ್ ಮಾಡ್ತೀನಿ? ಚಲೋ ತಂಗ ಬಾಳೆ ಮಾಡೋದು ಅಂದ್ರೆ ಚಟಗಳನ್ನ ತೃಪ್ತಿಪಡಿಸ್ಕೊಳ್ಳೋ ಪ್ರಯತ್ನ ನಡೆಸಿ ಅಲ್ಲಿ ಚಟಕ್ಕೆ ಬೇಕಾಗುವ ಏನೇನದ ಅವನ್ನೆಲ್ಲ ಸಂಗ್ರಹ ಮಾಡೋದು, ಅವುಗಳ ಸಂಪರ್ಕ ಮಾಡೋದು. ಅದರಿಂದ ಏನ್ ಲಾಭ ಹೊಂದಿದ್ ನಾವು? ಹಿಂಗ ಜನ್ಮ ಜನ್ಮ ಅಂತ ನೋಡೋದು. ತೃಪ್ತಿ ಅಂತ ಇಲ್ಲ. ಅದ ವಾಸನ ಇರ್ತಾವ, ವಾಸನ ಕಟ್ಕೊಂಡು ಶರೀರ ಬಿಡ್ತೈತಿ, ಮತ್ತ ಹುಟ್ಟಿಟ್ಟು ಬರ್ತೈತಿ. ಅದಕ್ಕೆ ಅವು ಪೂರ್ಣ ಚಟದ ವಾಸನ ನಾಶ ಆಗ್ಬೇಕು ನೋಡಿ. ವಾಸನೆ ಇರಿಸದೆ ಅವಾಗ ಮನಸ್ಸು ಏಕಾಗ್ರಕತಿ, ಅವಾಗ ಇದರ ಅಭ್ಯಾಸ ಹತ್ತೈತಿ. ಮನುಷ್ಯನ ಏಕಾಗ್ರ ಆದಾಗ ಪ್ರತಿಯೊಬ್ಬರಿಗೆ ಈ ಸೂತ್ರ ಹತ್ತೈತಿ. ಬ್ರಹ್ಮಸೂತ್ರ, ಆನಂದದ ಸೂತ್ರ. ಚಟದ ವಾಸನ ಪೂರ್ಣ ನಾಶ ಆಗ್ಬೇಕು. ಚಟದ ಕೈಯಾಗ ಸಿಕ್ಕೊಂಡು ಒದ್ದಾಡ ಏನ್ ತಿಳ್ಬಿಟ್ಟಿದ್ದ. ಮತ್ತು ಅದೇ ಚಳವಿಗೆ ಹೋಗ್ತೇವೆ ನಾವು. ಬೇಕಾದಂಗೆ ಹೇಳೋದು ಕೇಳೋದು ಮಾಡ್ತೇನೆ ಅಂದ್ರೆ ಸುಧಾ ಮತ್ತು ಅಲ್ಲೇ ಯಾವ ಜ್ಞಾನದಿಂದ ನಮ್ಮ ದುಃಖ ಸಂಕಟ ಹೋಗ್ತೈತಿ ಅದಕ್ಕೆ ಜ್ಞಾನ ಅಂತ. ಸ್ವರೂಪ ಜ್ಞಾನ ಮಾಡ್ಕೋದು ಬಿಟ್ಕೊಟ್ಟು ಬಾಕಿ ಏನ್ ಮಾಡಿದ್ರು ನಿನ್ನ ಸಂಕಟ ನಿವಾರಣೆ ಆಗ್ಬೇಕು. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಅವಕಾಶ ಇದೆ, ಆ ಕೆಲಸ ಮಾಡ್ಕೊ. ಈ ಸಂಸಾರ ನದಿಯಿಂದ ನಾವು ದಾಟಬೇಕಾತಂದ್ರ ತೃಷ್ಣೆ ಎಂಬ ಮೊಸಳೆ ಕೈಯೊಳಗೆ ಸಿಗದಿಲ್ಲ ಅಂದ್ರೆ ಪಾರಕ್ಯನು. ತೃಷ್ಣ ಅಂದ್ರೆ ಇದು ಆಶಾ. ಈ ಆಶಾದ ಕೈಯಾಗ ಸಿಗ್ಲಿಲ್ಲ ಅಂದ್ರೆ, ಸಿಕ್ಕಿ ಅಂದ್ರೆ ತನ್ನ ಬುದ್ಧಿಗೆ ಹೇಳ್ಕೊಂಡು ಹೋಗ್ತದೆ ಮೊಸಳೆ. ಮತ್ತು ತನ್ನ ಇದಕ್ಕೆ ಹೇಳ್ಕೊಂಡು ಹೋಗುದು. ಅವನ್ನ ಕಾಕುಂತ ಕುಂತಿರ್ತೈತಿ ಅದು ಮೊಸಳೆ. ಏನ್ ಸಿಗ್ತೈತಿ? ಬ್ಯಾಟಿ ಇದು. ಮೊಸಳಿ ಕೈಯಾಗ ಸಿಕ್ಕಿ ಅಂದ್ರೆ, ತೃಷ್ಣಾದ ಕೈಯಾಗ ಸಿಕ್ಕಿ ಅಂದ್ರೆ ಈ ಬ್ಯಾಟಿ ಇದನ್ನ ಹುಸಿನ ಹೋಗುದಿಲ್ಲ, ತನ್ನ ಬುದ್ಧಿಗೆ ಹೇಳ್ಕೊಂಡು ಹೋಗ್ಬೇಕು. ಮಾತ್ರ ಆಶೆ. ತೃಷ್ಣ ಅಂದ್ರೆ ಆಶೆ, ವಿಷಯದ ಆಶೆ. ತೃಷ್ಣೆಯನ್ನು ಮೊಸಳಿ ಕೈಯಾಗ ಸಿಗ್ಲಿಲ್ಲ ಅಂದ್ರೆ ಪಾರಾಕಿನಿ. ಸಿಕ್ಕಿ ಅಂದ್ರೆ ಮುಗೀತೀನಿ ಕತಿ, ಬಿಡೋದನ್ನ ಇಲ್ಲ. ಅವು ನೋಡಕ್ ಹಾಕುಂತ ಕುಂತಿರ್ತಾವು. ಆಶಾ ಸಿಗ್ತೈತೋ ಇಲ್ಲೋ ಇದಂತ ಒಳಗ ಕುಂತು ಬಿಟ್ಟಾವ. ಒಳಗ ಸೂಕ್ಷ್ಮ ರೀತಿಯಿಂದ ನಮ್ಮಲ್ಲಿ ವಿವೇಕ ಇತ್ತಂದ್ರೆ ಅದ್ರ ಕೈಯಾಗ ಸಿಗದಂಗೆ ಪಾರಕ್ಕಿ. ವಿರತಿ ನನ್ನ ಸಂಪತ್ತು, ರತಿ ನನ್ನ ವಿಪತ್ತು. ವಿಷಯಗಳ ರತಿ, ಅದ್ರಾಗ ಪ್ರೀತಿ ಉಳ್ತ ಅಂದ್ರೆ
ಚಾಲು ಆತ್ಪ ಬಂತಿ, ಹತ್ತಿಪ್ಪ ನಿನ್ನ ಕಾಡಾಟ ಹತ್ತಿ ಅಂತ ವಿಪತ್ತು ಬಂತಿದಕ್ಕಂತ. ಏನ್ ಅದ್ರಾಗ ಆಸಕ್ತಿ ಆಗತೈತಿ ಅಂದ್ರೆ ಏನ್ ಅನಾಹುತ ಕಾದ್ ಕೂತೈತಿ ನೀವು. ಏನ್ ನಾನು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಜಗತ್ನಾಗ ಏನಾರ ಗಳಿಸ್ಬೇಕು ಅನ್ನೋ ಭಾವ ಬಂದ್ರೆ ವಿಪತ್ತು ಚಾಲು ಆತೀನಿ. ಏನ್ ವಿವೇಕದಿಂದ ಉಂಟಾಗ್ತಕ್ಕಂಥ ವಿದ್ಯಾನ ಬೇರೆ, ಅವಿವೇಕದೊಳಗೆ ಓದು ವಿದ್ಯಾನ ಬೇರೆ. ನಾವೆಲ್ಲ ಈಗ ಓದು ವಿದ್ಯೆ ಅವಿವೇಕದೊಳಗಿಂದ. ಯಾವ ವಿದ್ಯೆ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತತಿ ಅದಕ್ಕೆ ವಿದ್ಯೆ ಅಂತ ಕರೀತೀವಿ. ಸಾ ವಿದ್ಯಾ ಯಾವ ವಿಮುಕ್ತೈ ಅಂತ. ನಾವು ಕಲಿಯುವಂತಹ ವಿದ್ಯೆ ಏನದ ಜಗತ್ತಿನ ವಸ್ತುಗಳ ತಿಳುವಳಿಕೆ ಮಾಡ್ಕೊಂಡು ಇದು ನಮ್ಮನ್ನು ಮತ್ತಟ್ಟು ದುಃಖದೊಳಗೆ ಬಿದ್ದು ಹೊಳ್ಯಾಡ್ಲಿಕ್ಕಸ್ತದೆ. ವಿದ್ಯಾ ಅಮೃತಂ ಅಸ್ತಿದೆ, ನಮ್ಮನ್ನ ಅಮೃತತ್ವವನ್ನು ಉಂಟು ಮಾಡುವಂತ, ಏನ್ ಈ ಮೃತ್ಯುವಿನಿಂದ ನಮ್ಮನ್ನು ಬಿಡುಗಡೆ ಮಾಡುವಂತಹದ್ದು, ಅದಕ್ಕೆ ವಿದ್ಯಾ ಜ್ಞಾನ ಅಂತ. ಆ ವಿದ್ಯೆ ಎಲ್ಲೈತಿ? ಅಂಥವ್ರು ಯಾರದ ನಿಮ್ಗೆ ಆ ತಿಳುವಳಿಕೆ ಮಾಡಿಕೊಡೋರು? ಅಲ್ಲಿದ್ದವ್ರ ಹತ್ರ ಹೋಗುವಂಗಿಲ್ಲ, ಹೌದಿಲ್ಲ? ಅವ್ರ ಸಂಪರ್ಕ ಮಾಡೋಂಗಿಲ್ಲ. ಯಾವ ಶಾಣೆ ಅದಾನಂತಾರ ಅವ್ ಎದ್ರ ಬಗ್ಗೆನೂ ಚಿಂತೆ ಇರ್ಬಾರ್ದು. ಬಾಳ್ ಶಾಣೆತನ ಪಡೆದಂತಿ, ಎಲ್ಲಾ ಡಿಗ್ರಿ ಪಡೆದೇನಂತಿ, ಬಾಳ್ ಓದ್ಯಾನಂತಿ, ಚಿಂತೆ ಕಡ್ದತೆ ನಿಂದು? ಚಿಂತೆಯಾಗ ಒದ್ದಾಡ್ತೈತೆ, ಅದು ಇಲ್ಲದಲ್ಲಿ ಚಿಂತೆ ಚಾಲುವಾತ. ಹೌದು, ಅದನ್ನ ಕಲ್ತ ಸಾಂಗ್ ಚಿಂತೆ ಚಾಲುವಾತ. ಏನು ಕಲೀಲಿ ಇದ್ದಾವಾಗ ಅಷ್ಟು ಚಿಂತೆ ಇರುದಿಲ್ಲ, ಆರಾಮ್ ಇರ್ತಾನ. ಆಮೇಲೆ ಎಮ್ಮಿ ಕಾಯವ್ ನಿನ್ಕಿಂತ ಆರಾಮದಾನಂದ್ರ ನೀ ದೊಡ್ಡ ಸಾಯಿಬಾಗಿ ಚಿಂತೆ ಅದನ್ನ ಹಚ್ಕೊಂಡು ಯಾಕೆ ಓದಿ ಹೇಳ್ತೀನಿ. ಎಮ್ಮಿ ಕಾಯವನ್ಕಿಂತ ಅತೋತ್ವಾಗಿ ಬಂದಿರ್ತಾನೆ, ಆರಾಮದನು. ಎಮ್ಮಿ ಕಾಯವ್ ಹಾಡ್ಕೊಂತ ಎಮ್ಮಿ ಕಾಕೊಂತ ಆರಾಮ್ ಇರ್ತಾನ. ಅವನಷ್ಟು ಆರಾಮ್ ಇರಕಾಕೈತಿ? ಎಷ್ಟೋ ಜನ್ಮದ ಪುಣ್ಯದ ರಾಶಿ ಕೂಡಿ ಬಿದ್ದಾಗ ಈ ವಿವೇಕ ನಿಮ್ಮಲ್ಲಿ ಜಾಗೃತ ಆಕೈತಿ. ಅದಕ್ಕೆ ಇನ್ನೊಬ್ಬರಿಗೆ ಪುಣ್ಯ ಬೇಕಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲೀರಿಪ್ಪ ಅಂತ. ಆ ಡಿಪಾಸಿಟ್ ಮಾಡ್ಕೊಡಿ. ಪುಣ್ಯದ ಡಿಪಾಸಿಟ್ ಇಲ್ಲೇ ಇದೆಲ್ಲಿ ತಿರಿಬೇಕು ನಿನಗೆ? ಪುಣ್ಯದ ಸಂಗ್ರಹ ಮಾಡ್ಕೊರಿ. ಈಗ ಮನುಷ್ಯನ ಜನ್ಮದಾಗ ಅದನ್ನ ಮಾಡ್ಕೊಳಿಕ್ ಬರ್ತೈತಿ. ದೌಡ್ ಮಾಡ್ಕೋ ಅದನ್ನ. ಪುಣ್ಯವನ್ನೇ ಮಾಡುವಂತ ಯಾಕೆ ಎಚ್ಚರಿಕೆ ಕೊಟ್ಟಾರ? ಮಹಾತ್ಮರು ಶ್ರೀ ಗುರು ವಚನೋಪದೇಶವನ್ನು ಆಲಿಸು, ಆಚರಿಸು. ಆಚರಿಸಿದಾಗ ಅದಕ್ಕೆ ಏನ್ ಮೊದಲಿಗೆ ಹೇಳ್ಯಾರ? ದುರಿತ ಕರ್ಮವನ್ನು ಒಲ್ಲದಿರು, ಪಾಪ ಕರ್ಮಗಳನ್ನು ಮಾಡಕ್ ಹೋಗ್ಬೇಡ, ಇನ್ನೊಬ್ಬರಿಗೆ ತೊಂದರೆ ಕೊಡಕ್ ಹೋಗ್ಬೇಡ, ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ. ಅಂದ್ರೆ ಪುಣ್ಯ ಸಂಗ್ರಹ ಆಕೈತಿ ನಿನಗೆ. ಪುಣ್ಯ ಸಂಗ್ರಹದಿಂದ ಇದು ನಿನಗೆ ಲಭಿಸ್ತತಿ, ಜ್ಞಾನ ಆಕೈತಿ. ಹೌದು, ಅಂತವ್ರ ಸಂಘ ಮಾಡು, ಅವ್ರ ವಿಚಾರಗಳನ್ನ ಕೇಳ್ಕೊಂತ ಇರು. ಅಂದಾಗ ಅಂತವನ್ ಮಾಡಕ್ ಮನಸ್ಸಾಗುದಿಲ್ಲ ನಿನಗೆ. ಕೆಟ್ಟ ಕರ್ಮಗಳನ್ನು ಮಾಡಬಾರ್ದಪ್ಪ, ನಾವು ಮಾಡಿದ್ರೆ ಅದ್ರ ಫಲ ಹೆಂಗ ಆಕೈತಿ, ಅದ್ರ ಪರಿಣಾಮ ಏನಾಕೈತಿ ಅನ್ನೋದು ಗೊತ್ತಾಕೈತಿ. ಅದಕ್ಕೆ ಅಂತವ್ರ ಸಂಘ, ಅವರ ಸಂಘದಾಗಿರು. ಹರ ನಡಿ ವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೊಳು ನೀತಿ ವಿಧನಾಗು. ನೀತಿವಂತನಾಗಿ ಬಾಳು, ಮೋಸ ಮಾಡಬೇಡ, ವಂಚನೆ ಮಾಡಬೇಡ. ನಾವು ಏನ್ ಮಾಡ್ತೇವಿ? ಮೋಸ ವಂಚನೆ ಮಾಡಿ ನಮ್ಮ ಇದನ್ನ ಮಾಡ್ಕೊಂಡ್ಬಿಡ್ತೇವೆ. ಎಷ್ಟು ವಿಷಯ ಸಂಗ್ರಹ ಮಾಡಿದ್ರೆ ಏನಾಗ್ತೇವೆ? ಬಹಳ ದಿನ ನಡೆದಿಲ್ಲ. ಅನೀತಿಯಿಂದ ಮಾಡಿದ್ದು ವ್ಯವಹಾರ, ಮೋಸ ಮಾಡಿ ವಂಚನೆ ಮಾಡಿ ಮಾಡ್ತೇವೆ, ದಗಲು ಬಾಜಿ ಮಾಡಿ. ನೆಮ್ಮದಿ ಕೊಡ್ತೈತೆ ನಿನಗೆ? ಅದಕ್ಕೆ ಧರ್ಮಕ್ಕನುಸಾರವಾಗಿ ನಡಿಬೇಕು ಅಂತ. ನಿನ್ನ ಅರ್ಥ ಕಾಮಗಳ ವ್ಯವಹಾರ ನೀ ಸಂಗ್ರಹ ಮಾಡ್ಬೇಕಾದ್ರೆ ಧರ್ಮಕ್ಕನುಸಾರವಾಗಿರ್ಬೇಕಾದ್ರೆ, ಅಂದ್ರೆ ನಿನಗದು ನೆಮ್ಮದಿ ಕೊಡ್ತೈತೆ ಇದ್ದಷ್ಟು ದಿನ. ಇಲ್ಲ ಅಂದ್ರೆ ನೀನು ನೆಮ್ಮದಿ ಯಾಕೆ ಹೋಗಿ? ನೆಮ್ಮದಿ ಇಲ್ಲ. ಅವಕ್ಕೆ ಎಷ್ಟು ಐತಿ ಅಂದ್ರು ಸುಡ, ಇವಕ್ಕೆ ಏನು ಮಾಡ್ಕೊಂಡವು. ನೀವು ಆಸ್ತಿ ಇದ್ರು ಸುಡ ನೆಮ್ಮದಿ ಇರ್ಕೊಂಡವು. ಕರ್ಮ ಕಾಡ್ತೈತೆ ಅವಕ್ಕಂಗೆ.
ನೆಮ್ಮದಿಯಿಂದ ಇರಬೇಕಾದ್ರೆ ಬೇಕಾಗಿಲ್ಲ ಬಾಹ್ಯ ವಸ್ತುಗಳ ಅವಶ್ಯಕತೆ ಇಲ್ಲ. ಏನ್ ನಿನ್ನೊಳಗೆ ಬಹಳಷ್ಟು ವಿಷಯ ಸಂಗ್ರಹ ಮಾಡ್ಕೊಂಡ್ರೆ, ಬಹಳಷ್ಟು ಗಳಿಕೆ ಮಾಡ್ಕೊಂಡ್ರೆ, ದುಡ್ಡು ದುಗ್ಗಾಣಿ ಗಳಿಸಿದ್ರು ಇಲ್ಲ, ಬಂಗಾರ ಗಳಿಸಿದ್ರು ಇಲ್ಲ, ಮಕ್ಕಳು ಮರಿ ಗಳಿಸಿದ್ರು ಇಲ್ಲ, ಮಾನ ಮರ್ಯಾದೆ ಗಳಿಸಿದ್ರು ಇಲ್ಲ, ಕೀರ್ತಿ ಗಳಿಸಿದ್ರು ಇಲ್ಲ ಅಂತ. ನಿನ್ನೊಳಗೈತಿ ನಿನಗೆ ಬೇಕಾದದ್ದು, ಅದನ್ನು ತಿಳ್ಕೊ, ಆ ಲಾಭವನ್ನು ಮಾಡ್ಕೊ. ಅದಕ್ಕೆ ಜೀವಭಾವ ನಾಶ ಆಗೈತೆ ಅಂದ್ರೆ ಎಷ್ಟು ಜನ್ಮದ ಪುಣ್ಯನೋ ಏನೋ ಅಂತ ಉದ್ಗಾರ ತೆಗೆದರು. ಹಿತಾಹಿತ ವಿಚಾರ ಹೊಳದು ವಿಷಯಾಸಕ್ತಿಯಿಂದ ದೂರ ಆಗೋ ತನಕ ಈ ವಿಚಾರ ಬಿಡಬಾರ್ದು. ನಾವು ಬಿಡುವಂಗೆ ಇಲ್ಲ. ಏನ್ ಪ್ರಾಣ ಹೋಗ್ತೈತಿ ಅಂದ್ರೂ ಸತ್ಸಂಗವನ್ನು ನಾವು ಬಿಡಬಾರ್ದು. ಹೋಗ್ಲಿ ಇದ್ರ ಕಾಲಾಗ, ಇಲ್ಲೇ ಹೋಗ್ಲಿ ನನ್ನ ಪ್ರಾಣ ಅನ್ನುವಂತ ಇದು ಬೇಕಲ್ಲ, ದೃಢ ನಿರ್ಧಾರ. ಏನ್ ಮಾಡಿದ್ರು ಇಲ್ಲೇ ಆಗ್ಲಿ, ಶಿಕ್ಷಾ ಮೋಕ್ಷ ಇಲ್ಲೇ ಆಗ್ಲಿ, ಹಂಗ ಗಟ್ಟಿಯಾಗಿ ಬಿಡ್ಬೇಕಲ್ಲ. ಅಂದಾಗ ನಿನಗಿದು ಭೇಟಿ ಆಗುತ್ತೆ. ಗಟ್ಟಿ ಆಗದ ಹೊರತಿದೆ ಎಲ್ಲಿ ಭೇಟಿ ಆಗ. ಜೀವಗಾಡ್ರಿಗೆ ಹತ್ತೋದಿಲ್ಲ ಅಂತ ಹೇಳ, ಬಿಗಿ ಹತ್ತಿದ ಕೂಡಲೇ ಸನಿಯಾಗಿ ಬರೋಂಗಿಲ್ಲ. ಯಾಕ್ರಿ? ಆದ ಕಾರಣ ಸತ್ಸಂಗವನ್ನು ಪ್ರಾಣ ಹೋಗ್ತೈತೆ ಅಂದ್ರೆ ಬಿಡಬಾರ್ದು. ಸತ್ಸಂಗ ಸಿಗುವುದು ಬಹಳ ದುರ್ಲಭ. ಸಿಕ್ಕಂತ ಸತ್ಸಂಗದ ಸದುಪಯೋಗ ಮಾಡ್ಕೊಳ್ಳೋ ಭಾಗ್ಯನೂ ಬೇಕಲ್ಲ. ತತ್ಪೂರ್ವಕವಾಗಿ ಸತ್ಸಂಗದೊಳಗೆ ತೊಡಗುವುದು ಬಹಳ ದುರ್ಲಭ. ಎಲ್ಲೋ ಒಬ್ರು ಪುಣ್ಯಾತ್ಮರು ಆತ್ಮಾನುಸಂಧಾನಕ್ಕೆ ಯುಕ್ತಿಗಳನ್ನು ಕೇಳಿಕೆ ಬರ್ತಕ್ಕಂಥವು ಬಹಳ ದುರ್ಲಭ. ಬಿಡು ಪುರುಷತ್ಲೆ ತಾನು ಬಾಳೆ ಸಂಕಟನ ಅದ ಹಿಡ್ಕೊಂಡು ಬಂದಿರ್ತೈತಿ. ಬರೀ ಅದಕ್ಕಾಗಿ ಅದು ಏಟದು ಅಷ್ಟೇ. ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವು. ನಾವು ಏನ ಮಾಡಿದ ಹಿಂದಿನ ಕರ್ಮಕ್ಕನುಸಾರವಾಗಿ ಈಗಿನ ವ್ಯವಹಾರ ನಡೆದಿರ್ತೈತೆ. ಅದನ್ನ ಒಂದು ತಪ್ಸಕ್ ಆಗುದಿಲ್ಲ. ಅದನ್ನ ಏನ್ ಮಾಡಿಬಿಟ್ಟು ಈಗ ಅದನ್ನ ಸುಮ್ಮನೆ ಅನುಭವಿಸೋದು ಒಂದ ನಮ್ಮ ಕೆಲಸ. ಇದ್ರ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ನಿನಗೇನು ಅನಿಸೋದಿಲ್ಲ. ಏನ್ ಮಾಡಿದ್ದ ಅನುಭವಿಸ್ತೈತಿ ಕೂಡ, ನನಗೇನು ಸಂಬಂಧ ಅಂತ. ನಾವು ಮಾಡಿದವನು ಅಲ್ಲ, ಅನುಭವಿಸವನು. ನಾನಾ ಬೇರೆ ಇದನ್ನು ತಿಳುವಳಿಕೆ ನೀ ಮಾಡ್ಕೊಂಡೆ ಅಂದ್ರೆ ನಿನಗೆ ಬಾಧೆ ಆಗುದಿಲ್ಲ. ತಪ್ಸಕ್ಕಾಕತ್ತೇನೆ, ಮಾಡಿದ ಕರ್ಮದಿಂದ ಪಾರಾಗಕ್ಕೇನೆ. ಯಾರಿಗೂ ಸಾಧ್ಯನೇ. ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಹಿಂಗ ಪರಿಹಾರ ಐತೆ ಅಂದ್ರೆ ಅದನ್ನ ಮಾಡಿದವರು ಎಂತೆಂಥ ಸಾಹಸಿಗಳ ಮತ್ತು ಅದನ್ನ ಅನುಭವಿಸ್ಲಿಲ್ಲ. ಪಿರಿದ ಸಾಹಸಿಗಳೇನೆ ರಾಮ ನಳ ಪಾಂಡವಳು ಕಲಿಯಕ್ಕೆ. ವನವಾಸ ಯಾಕೆ ತಿರುಗೋದು ಬಂತವ್ರಿ? ತಪ್ಪಿಸ್ಕೋಬೇಕಾಗಿದ್ರೆ. ನೋಡ್ತೀನಿ ನಿನ್ನ ಎದುರಿಗೆ ಅನುಭವಿಸಿದ್ದು. ಅದನ್ನ ಯಾರಿಗೂ ತಪ್ಪಿಸ್ಕೊಳಕ್ಕಾಗುದು. ನೀನು ಉಂಬದೆ, ನಿಮ್ಮಪ್ಪನ ಉಂಬನೆ. ಅದು ಹುಡುಕಿ ಆಡ್ಕೊಂಡು ಬಂದು ನಿನಗೆ ಅದು ಮಾಡಿದ ಕರ್ಮದ ಬೆಣ್ಣ ಹತ್ತಿ ಅಂದ್ರೆ ತೀರ್ತಿ ನೋಡಿ. ಅನುಭವಿಸತ್ತಿರ್ಬೇಕು ನೀವು. ಅಹಂಕಾರ, ಗರ್ವ, ಸೊಕ್ಕು, ಅಭಿಮಾನ ಹೃದಯಾಂತರದಲ್ಲಿ ಇದು ಆಳವಾಗಿ ತುಂಬಿಕೊಂಡು ಕುಂತಿರ್ತೈತಿ. ಅದಕ್ಕೆ ಇದು ನಮಗೆ ಹತ್ತುವಂತ. ಅದಕ್ಕೆ ಅಹಂಕಾರವನ್ನು ಕಿತ್ತು ಹಾಕುವಂತ ಇರೇ ಜಗು ಅಂತ. ಅಹಂಕಾರವನ್ನು ನಾಶ ಮಾಡ. ಹೌದಿಲ್ಲ? ಎಲ್ಲ ಅಹಂಕಾರದೊಳಗೆ ಐತೆ. ಅಹಂಕಾರ ನಾಶ ಮಾಡ್ಕೊಂಡೆ ಅಂದ್ರೆ ಯಾವ ಉಳಿದಿಲ್ಲ ಅಲ್ಲಿ. ಇಲ್ಲ ನಿನ್ನ ದೇವರು ದಿನರು ಎಲ್ಲ ಅಹಂಕಾರದೊಳಗೆ. ನಿದ್ದೆ ಎತ್ತಿದಾಗ ಅಹಂಕಾರ ಅಡಗಿರ್ತೈತಿ. ಅಲ್ಲಿ ಏನೈತಿ? ಅಲ್ಲಿ ಏನಾರ ಐತೆನ? ಅಲ್ಲಿ ನಿದ್ದೆ ಎತ್ತಿದಾಗ ಏನೂ ಇಲ್ಲ. ಅಲ್ಲಿ ಅನ್ಯದ್ದೇನು ಕಂಡಿಲ್ಲ. ಎಲ್ಲ ಅಹಂಕಾರದೊಳಗೆ ಐತಿ. ಇದೆಲ್ಲ ಅಹಂಕಾರವನ್ನು ನಾಶ ಮಾಡ್ಕೊ. ನಾಶ ಮಾಡ್ಕೊಂಡೆ ಅಂದ್ರೆ ನೀ ಆನಂದದ ಭಾವದೊಳಗೆ ಇರ್ಲಿಕ್ಕೆ ಬರ್ತೈತಿ.
ಅದಕ್ಕೆ ಮುಕ್ತಿ ಸುಖ ನಮಗ್ ಸಿಗಬೇಕಾತಂದ್ರೆ ಈ ಅಹಂಕಾರ ತ್ಯಾಗ ಮಾಡಬೇಕು. ಏನ್ ನಾನು ನನ್ನದು ಅಂತ ಹಿಡ್ಕೊಂಡು ಕುಂತಿಯಲ್ಲ, ಅಲ್ಲದನ್ನ ಅದನ್ನ ಕೈ ಬಿಡು. ಮೂಲ ವಿದ್ಯೆ ಅಂದ್ರೆ ಈ ಬ್ರಹ್ಮ ವಿದ್ಯೆ ಏನ್ ಮಾಡ್ತೈತಿ? ಸ್ವರೂಪ ಜ್ಞಾನ ನಿನ್ನ ಅಹಂಕಾರವನ್ನೆಲ್ಲ ನಾಶ ಮಾಡಿಬಿಡ್ತದೆ. ಏನ್ ಅದಕ್ಕೆ ಈ ಬ್ರಹ್ಮ ಜ್ಞಾನವನ್ನು ಮಾಡ್ಬೇಕು. ಇದ ಶಾಣೆತನ. ಇದಕ್ಕಿಂತ ಶಾಣೆತನ ಮತ್ಯಾವುದು ಇಲ್ಲ ಈ ಜಗತ್ತು. ಪರಬ್ರಹ್ಮದ ಅರಿವಿನಿಂದ ಒರೇ ಜಾಣ್ಮೆ ಇನ್ನುಂಟೆ ಅಂತ. ಏನ್ ಇದಕ್ಕಿಂತ ಶಾಣೆತನ ಜಗತ್ತಿನೊಳಗೆ ಮತ್ಯಾವುದು ಇಲ್ಲ. ಅದನ್ನ ಆ ಜ್ಞಾನ ಮಾಡ್ಕೊಳ್ಳೋದು ಬಹಳ ಕಠಿಣ. ಅದ ಅಹಂಕಾರ ಏನ್ ಮಾಡ್ತದ ಅಂದ್ರೆ ವಿಷಯದಲ್ಲಿ ಏನದ ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಕೊಡುದಿಲ್ಲ. ಅದು ಏನ್ ವಿಚಾರ ಮಾಡಕ್ಕೆ ಅವಕಾಶ ಕೊಡುದಿಲ್ಲ, ಕುಂಡ್ರಾಕ್ ಹಚ್ಚೋದಿಲ್ಲ, ಕೇಳಾಕ್ ಹಚ್ಚೋದಿಲ್ಲ, ಎಬ್ಬಸ್ಕೊಂಡು ಎದ್ದು ಬಿಡ್ತದೆ. ಅಹಂಕಾರ ಇತ್ತಂದ್ರ ನನ್ನ ಉಳಗಾಲ ಇಲ್ಲಿ ಸಾಯ್ದೆ ಅದು ಗೊತ್ತೈತೆ. ಅದಕ್ಕೆ ಇಲ್ಲಿ ಬರ್ಕೊಡುದಿಲ್ಲ, ಅದು ಸನೇ ಕಾಯಿ ಕೊಡುದಿಲ್ಲ. ಯಾವ್ದು ತೋರ್ತದ ಅದನ್ನ ಕೈ ಬಿಡು, ಯಾವ್ದು ಇರ್ತದ ಅದನ್ನ ಹಿಡಿ. ಇದೆಲ್ಲ ತೋರುವುದೆಲ್ಲ ಇದು ಮಿಥ್ಯದ. ಜಗತ್ತು ತೋರ್ತದ, ಅದ್ರ ಮ್ಯಾಗಿನ ಆಸಕ್ತಿಯನ್ನು ತೆಗೆದ. ಯಾವಾಗಲೂ ಇದ್ದದ್ದು ಯಾವ್ದು ಅಂದ್ರೆ ನಿನ್ನ ಸ್ವರೂಪ ಒಂದ. ನೀ ಯಾವಾಗಲೂ ಇದ್ದ ವಸ್ತು ನೀ ಇಲ್ಲದಂಗೆ ಯಾವಾಗ ಕೇಳ. ಮೊದಲು ಇರವ, ಈಗೂ ಇದ್ದವ, ನೀ ಮುಂದೆ ಇರವನು. ನೀ ತೋರುದು ಅಡಗುದು ಅಲ್ಲ ನಿನ್ನ ಸ್ವರೂಪ. ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದದ್ದ ನಿನ್ನ ಸ್ವರೂಪ. ಏನ್ ಇದು ಹೋದ್ರೆ ನಾನ ಹೊಕ್ಕೇನ ಅಂತ ತಿಳ್ಕೊಂಡು ನೀ ಹೋಗವಲ್ಲ. ಶರೀರ ಹೋಗೈತಿ, ಯಾಕ್ರಿ? ಮನಸ್ಸಿಲ್ದಂಗ ಆಕೈತಿ, ಇಂದ್ರಿಯಗಳು ಇಲ್ದಂಗ ಅಕ್ಕವು, ನೀ ಇಲ್ದಂಗ ಯಾವಾಗ ಆಕಿ, ಅರಿವು ಇಲ್ದಂಗ ಯಾವಾಗ ಆಕೈತಿ? ನಾವು ಅದಕ್ಕೆ ಎಲ್ಲದಕ್ಕೂ ಸಾಕ್ಷಿಯಾಗೈತಿ. ಏನು ಇಲ್ರಿ ಎಲ್ಲಿ ಅಂತ ಹೇಳ್ತಿ? ಎಲ್ಲ ಅಡಿಗೆದ ನಿದ್ದೆ ಐತಿದಾಗ ನಿದ್ದೆಯನ್ನು ಅನುಭವಿಸುವಂತ ಅರಿವು ಐತಿ ಅಲ್ಲಿ. ಅದು ಇದ್ದಾಗ ನೀ ಅದನ್ನ ಯಾರು ಇದ್ದಿದ್ದಿಲ್ರಿ ಆರಾಮಿದ್ನಿ ಅಂತ ಹೇಳ್ತಿ. ಇದ್ದಾಗ ಗೊತ್ತಾಗೈತಿಲ್ಲ ಅಲ್ಲಿ ಯಾರು ಇದ್ದಿದ್ದಿಲ್ಲ, ಆರಾಮ್ ನಿದ್ದೆಯೊಳಗೆ ಆರಾಮಿದ್ನಿ ಅಂತ ಹೇಳ್ತಿಯಲ್ಲ. ನೀ ಇದ್ದಾಗ ಅನುಭವ ಬಂದದ. ಇಲ್ಲಿ ಯಾರು ಇಲ್ರಿ ಅಂತ, ಯಾರು ಇಲ್ಲ ಅಂತ ತಿಳಿಯವದಿಯಲ್ಲ ನೀ. ಯಾರು ಆತ್ಮನ ಅಭಾವವನ್ನು ಅನುಭವಿಸಲಾರ. ಇಲ್ಲದಂಗ ನೀ ಇಲ್ದಂಗ ಯಾವಾಗಲೂ ಇದ್ದ ವಸ್ತು ನೀನು ಅನ್ನೋದು ನಿನ್ಗೆ ಅನುಭವ. ಅದನ್ನು ನಾವು ಗಟ್ಟಿಯಾಗಿ ತಿಳ್ಕೋಬೇಕಾಗಿದೆ. ನಾ ಕೆಡಲಾರದಂತ ವಸ್ತುನ ನಾನದೆ, ಅರುವ ನಾನದೆ, ಯಾವಾಗಲೂ ಇದ್ದು ಇರುವ ನಾನು, ಆನಂದ ಸ್ವರೂಪನ ನಾನು. ಒಮ್ಮೆ ನಿನಗಿದ ಅನುಭವಕ್ಕೆ ಬಂತಂದ್ರೆ ನಿನ್ನ ಚಿಂತೆ ಏನ್ ಅದ ಶಾಣೆತನ. ಚಿಂತೆ ಕಳ್ಕೊಂಡ ಆರಾಮ್ ಇರೋದ ಶಾಣೆತನ. ಚಿಂತೆಯಾಗ ಒದ್ದಾಡೋದು ಶಾಣೆತನ ಅಲ್ಲ. ಈ ದೃಶ್ಯ ಪದಾರ್ಥಗಳು ಯಾವುವು ಇದಕ್ಕಿದ್ದಂಗೆ ಇರುವುದಿಲ್ಲ. ಕ್ಷಣ ಕ್ಷಣಕ್ಕನ ಬದಲಾವಣೆ ಆಗ್ತವೆ. ಈ ಬದಲಾವಣೆ ಹೊಂದುವಂತ ವಸ್ತುಗಳು ಯಾರಿಗೆ ಸುಖ ಶಾಂತಿಯನ್ನು ಕೊಡುವುದಿಲ್ಲ. ಬದಲಾಗದೆ ಇದ್ದದ್ದು ಯಾವುದೈತಿ ಅದು ಸ್ವರೂಪ ಆದದ್ದೈತಿ. ಹಂಗಾರೆ ಬದಲಾಗದೆ ಇದ್ದ ವಸ್ತು ಯಾವುದು ಅಂದ್ರೆ ನೀನ ಅರಿವ. ಅರಿವಿನಲ್ಲಿ ಯಾವ ಬದಲಾವಣೆ ಆಗಿಲ್ಲ. ಅರಿವಿಸ್ಕೊಳ್ಳೋದ್ರೊಳಗೆ ಬದಲಾವಣೆ ಆಗೈತಿ. ನಮ್ಮಿಂದ ಯಾವ್ಯಾವ ಅರಿವಿಸ್ಕೊಳ್ತಾವ ಅವೆಲ್ಲ ಬದಲಾಗ್ತಾವ, ಅವು ಸುಖರೂಪ ಅಲ್ಲ. ವಿಷಯ ವಸ್ತುಗಳೆಲ್ಲ ಅರಿವಿಸ್ಕೊಳ್ತಾವ, ಅವು ಸುಖರೂಪ ಅಲ್ಲ. ಈ ತಿಳಿಯವ ಅರಿವಿನಲ್ಲಿ ಯಾವ ಬದಲಾವಣೆ ಆಗಿಲ್ಲ ಅಂದ್ರೆ ಅರಿವ ಸುಖರೂಪ ಆದದ್ದು ಅಂತ. ಏನ್ ಅದ ನೀನದಿ ಅನ್ನೋದು ನಂಬು. ನೀನೇ ಸುಖ ಸ್ವರೂಪವಾದಂತ ಇರುವ ದೇವರ ನೀನದಿ ಅನ್ನೋದು ನಂಬು ಅಂತ. ಸುಖರೂಪವಾದಂತ ಇರುವಿಗಿನ ದೇವರು ಅಂತ. ಇವೆಲ್ಲ ತೋರೆಡಗು ನಾಮ ರೂಪಗಳು ಕಲ್ಪಿಸ್ಕೊಂಡು ದೇವ್ರಂತ ಏನಾರು ಕಲ್ಪಿಸ್ಕೊಂಡ್ರೆ ದೇವ್ರ ಕತಿನ? ಯಾಕ್ರಿ? ದೇವ್ರಂತ ಏನಾರ ಇಟ್ಟಿಯೋ ದೇವ್ರನ್ನ ಇಟ್ಟಿಯೋ? ದೇವ್ರಿಗೆ ಹೊಕ್ಕೇನಂತ ಅದಕ್ಕೆ ಹೊಕ್ಕೇನ ದೇವ್ರಿಗೆ ಹೊಕ್ಕಿಯೋ? ಯಾವ್ದಾರ ಒಂದು ನಾಮರೂಪ ಇಟ್ಕೊಂಡು ಕುಂತಿ, ಆ ದೇವ್ರೇ ಇಟ್ಕೊಂಡು ಕುಂತೀನ. ದೇವ್ರ ದರ್ಶನ ಆತ, ನಾಮರೂಪಗಳ ದರ್ಶನ ಆತ ನಿನಗೆ. ಎಂದು ಹೊಳಿಬೇಕಿತ್ತು ಸಾಮಾನ್ಯ ಜನರಿಗೆ? ಇಡೀ ಜನ್ಮನ ಇದ್ರ ಕಳೆದ್ರು ಹೊಳಿತೀವಿ, ಹೊಳೆದಿದ್ರಿಲ್ಲ. ಲೆಕ್ಕನ ಕಂಡದ್ರ ಬೆನ್ನ ಹತ್ತಂಗೆ ತಿರ್ಗ ಅಲ್ಲಿ ದೇವ್ರದ ಇಲ್ಲಿ ದೇವ್ರದ ಹಂಗೆ ತಿರ್ಗವ್ರು. ನೀವು ದೇವ್ರನ್ನು ಅರ್ಚೋದಾಗ ಗೊತ್ತಿಲ್ಲ,
ಈಗ ಅಲ್ಲಿ ದೇವ್ರ ಐತಿರೋದು ಅದೊಂದು ವ್ಯಕ್ತಿ ಅಲ್ಲ, ಅದು ಹೆಣ್ಣು ಅಲ್ಲ ಗಂಡು ಅಲ್ಲ, ದೇವ್ರು ಅಂದ್ರೆ ಹೌದಿಲ್ಲ. ಆ ಶರೀರ ಹೆಣ್ಣು ಗಂಡು ಇರ್ತಾವ, ದೇವ್ರ ಹೆಣ್ಣು ಗಂಡು ಇರ್ತಾವ, ಆರಾಮ್ ಹೆಣ್ಣು ಗಂಡು ಇರ್ತೈತಿ, ಅವರು ತಿಳುವಳಿಕೆಗೆ ಜ್ಞಾನ ಹೆಣ್ಣು ಗಂಡು ಇರ್ತೈತಿ. ಏನ್ ಅದು ಗಂಡಿನ ಆಕಾರ ತೋರಿಸ್ತಾನ, ಹೆಣ್ಣಿನ ಆಕಾರ ಮಾಡ್ತಾನ. ಆಕಾರದಾಗ ಸುಖ ಬುದ್ಧಿ ಐತಿ ನಾಮ ರೂಪಗಳಲ್ಲಿ, ಅದಕ್ಕೆ ಹೆಂಗ ಮಾಡ್ತಾನೆ. ಪಾಪ ಕೃತಿಗಳೆಲ್ಲ ಹೋಗ್ಬೇಕು, ಪುಣ್ಯ ಕೃತಿಗಳು ನಡಿಬೇಕು. ಇಷ್ಟ ಅಲ್ಲ, ವಿಧಿವತ್ ನಮ್ಮ ಸ್ವರೂಪದ ಬಗ್ಗೆ ಅಧ್ಯಯನ ಅಧ್ಯಾಪನ ನಡಿಬೇಕು. ಬಿಟ್ಟು ಬಿಡದ ಇದು ಅಭ್ಯಾಸ ನಡಿಬೇಕು ನೋಡಿ. ಇದನ್ನ ಮಾಡ್ಕೋಂತ ಇನ್ನೊಬ್ಬರಿಗೆ ಹಿತ ಮಾಡ್ಕೋಂತ ಈ ಅಭ್ಯಾಸ ನೀನು ಮಾಡ್ಬೇಕು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಅಭ್ಯಾಸದಾಗ ತುಡುಗ್ಬೇಕು. ಈ ವಿಧಿವತ್ ಅಧೀತ ವೇದಾಂತ ನಿಷ್ಠಾಪರನಾಗಿರ್ಬೇಕು. ಇದನ್ನ ಬಿಟ್ಟಿರಬಾರದು ನೀವು. ಇದನ್ನ ಬಿಟ್ಟೆ ಅಂದ್ರೆ ಜನ್ಮ ಜನ್ಮಾಂತರ ನರಕಕ್ಕೆ ಹೊಂಟೀನಿ, ಮತ್ತೆ ದುಃಖವನ್ನ ಹೊಂತೀನಿ. ನಮ್ಮ ಇರುವಿನ ಬಗ್ಗೆ ಕಲಿಯುವುದು ಕಲಿಸುವುದು. ಅಧ್ಯಯನ ಅಂದ್ರೆ ಕಲಿಯುವುದು, ಅಧ್ಯಾಪನ ಅಂದ್ರೆ ಕಲಿಸುವುದು. ನಿರಂತರ ಅಭ್ಯಾಸ ಮಾಡಿ ಇರುವನ್ನು ಅನುಭವ ಮಾಡಿಕೊಂಡಾಗ ಹೃದಯ ಗ್ರಂಥಿ ನಾಶಕತೆ. ಈ ವಾಸನಾ ಗ್ರಂಥಿ, ಹೃದಯ ಗ್ರಂಥಿ ಅಂದ್ರೆ ಭೋಗ ವಾಸನೆಗಳು ಏನದವಲ್ಲ ಇವೆಲ್ಲ ಪೂರ್ಣ ನಾಶ ಅಭ್ಯಾಸ ಮಾಡಿದಾಗ. ಇಲ್ಲ ಅಂದ್ರೆ ಅಭ್ಯಾಸ ಇಲ್ಲವಲ್ಲ, ಅವು ಹೋಗುದು ನೀವು. ಸತತ ಅಭ್ಯಾಸನ ಇದಕ್ಕೆ ಸಾಧನ. ನಿತ್ಯ ನಮ್ಮ ಇರುವನ ಬಗ್ಗೆ ಅನುಭವಗಳ ಮುಖಾಂತರ ಇದನ್ನು ಕೇಳುವುದು, ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಮನಸ್ಸ ಹತ್ಪೂರ್ವಕವಾಗಿ ಇದರ ಅಭ್ಯಾಸವನ್ನು ಮಾಡಿದಾಗ ನಮ್ಗೆ ವಾಸನಾ ಗ್ರಂಥಿ ನಾಶಕ, ಅಂತಃಕರಣ ಪರಿಶುದ್ಧಿ ಆಕತಿ. ಅವಾಗ ಇದರ ಸೂತ್ರ ನಮಗ್ ಹತ್ತ. ಅದಕ್ಕೆ ಅದನ್ನು ಮಾಡು, ಚಂದ ಕೇಳದನ. ನೆರೆ ಕೇಳು, ಕೇಳ್ದದನು ಅರಿದದನು ಒಮ್ಮೆಯು ಮರೆಯದಿರು ಗುರು ಕೇಳದ ತೆರೆದು. ಅವ್ರು ಏನ್ ಹೇಳ್ತಾರ, ನೀನೇ ಆ ಪರಬ್ರಹ್ಮ ವಸ್ತು ಇದ್ದೀಪ, ನಿನಗೆ ಬೇಕಾದ ವಸ್ತು ನೀನ ಅದಿ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ನೀನು ಅಲ್ಲದನ್ನ ನೀನಂತೆ ತಿಳ್ಕೊಂಡು ಒದ್ದಾಡ್ಲಿಕ್ಕತ್ತಿ, ಅಜ್ಞಾನದೊಳಗೆ ಬಿದ್ದು ದುಃಖವನ್ನು ಹೊಂದಲಿಕ್ಕತ್ತಿ ನೀನು. ಅದಕ್ಕೆ ನಿನ್ನ ನಿಜವನ್ನು ನೀ ತಿಳ್ಕೊ, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡು. ಅದ್ರ ಬಗ್ಗೆ ನೀನ್ ಯಾರು ಅನ್ನೋದ್ರ ಬಗ್ಗೆ ಅನುಭವಗಳ ಮುಖಾಂತರ ಸಂಶಯ ಬರದಂಗ ಕೇಳಿ ತಿಳ್ಕೊ. ಆ ವಾಣಿಯನ್ನ ಯಾವ ಆಕಾರ ಹೇಳ್ತಾ ಅದೇ ಆಕಾರವಾಗಿ ಅದನ್ನು ತಿಳ್ಕೊಂಡು ಉಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ಬೇಕು. ಅಂದಾಗ ಇದು ನಮಗೆ ಪ್ರತಿಯೊಬ್ಬರಿಗೆ ಅದು ಅನುಭವ ಆಕೈತಿ, ಮಾಡಿದ ಆಕೈತಿ. ಅದ್ರ ಕಡೆ ಲಕ್ ಕೊಟ್ಟು ನಮ್ಮ ಬಾಳೆ ಕೆಡ್ತೈತ್ರಿ ಅನ್ನೋದೈತಿ. ಯಾಕ ಇವನು ಗುರಿ ಬಾಳೆ ಮಾಡಿ ಸುಖ ಹೊಂದ್ಬೇಕು ಅನ್ನೋದೈತಿ. ಇನ್ನ ಏನೇನೋ ಮಾಡ್ಬೇಕನ್ನೋದು. ನೀ ಎಷ್ಟು ಜನ್ಮ ಹುಟ್ಟಿ ಬಂದ ಇದನ್ನ ಗಳಿಸಿ ಇದರಿಂದ ಹೊಂದ್ಬೇಕಂದ್ರೂ ಸಾಧ್ಯ ಇಲ್ಲ. ಹುಟ್ಟಿಟ್ಟು ಸಾಯಕಸ್ತತಿ, ಅದ್ರ ಬೆಂಡ್ ಹತ್ತಿದೆ ಅಂದ್ರೆ ಜನ್ಮ ಜನ್ಮ ಅಂತ ತಿರುಗುದತ್ತತಿ. ಇದರಿಂದ ದುಃಖದಿಂದ ಬಿಡುಗಡೆ ಮಾಡಕತ್ತದ. ಗಳಿಸ್ಬೇಕಂತ ಮನಸ್ಸಿನ್ಯಾಗ ಬಂದ್ರೆ ದುಃಖದ ಬೀಜ ಬಿತ್ತಿದಂಗ ಆತ ನೋಡ್ಲಿ ಅಂತಿದ್ರು ಶಿವಾನಂದ ಚೌ. ಈ ಜಗತ್ನಾಗ ಏನಾರ ಮಾಡ್ಬೇಕು, ಗಳಿಸ್ಬೇಕನ್ನೋ ಭಾವ ಮನಸ್ಸಿನ್ಯಾಗ ಬಂದ್ರೆ ದುಃಖದ ಬೀಜ ಬಿತ್ತಿದಂಗ ಆತ. ರಾಗ ಮತ್ತೆ ಹುಟ್ಟಕಸ್ತತಿ. ಜನ್ಮ, ವಿಷಯಗಳ ಮೇಲಿನ ಪ್ರೀತಿ. ರಾಗ ಅಂದ್ರೆ ಪ್ರೀತಿ. ಯಾರ್ಯಾರಿಗೆ ಎದ್ರಾಗ ಪ್ರೀತಿ ಐತಿ ಅವ್ರು ಅಲ್ಲೇ ಜನ್ಮ ಬರ್ತೈತಿ. ಅದರಾಗ ಸುಖ ಬುದ್ಧಿ ಇಟ್ಕೊಂಡು ಅಲ್ಲೇ ಹುಟ್ಟುತ್ತಾರೆ. ಅದನ್ನು ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ಮಾಡ್ತಾರೆ. ಶರೀರ ಬಿಡು ಮಠ ಅದನ್ನ ಮಾಡಿದ್ರು ಅದರಿಂದ ತೃಪ್ತಿ ಇಲ್ಲ. ಒಳಗ್ ಗುಡ್ಡ ಕಲ್ಲು ಹೊತ್ತಂಗ ವ್ಯರ್ಥ ವೇಳೆ ಕಳಿತೈತಿ. ಏನ್ ಮಾಡಿ ಸುಳ್ಳ ಮುದುಕಾದಿಲ್ವ ನೀನು? ಇದ್ರ ಬೆಣ್ಣ ಹತ್ತಿ ಕೆಲ್ಸಿದ್ರೆ ಹಗಲಿ ರಾತ್ರಿ ದುಡುದ್ ಕೆತ್ತಿ 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 ಹೇಗ್ರಿ ಏನ್ ಮಾಡ್ಕೊಂಡಿನ? ಅಲ್ಲಿ ತೆಳಗಿನ ಆಶ್ರಮದಾಗಿದ್ದಾಗ ಅಜ್ಜವ್ರು ಆ ಈರಮ್ಮ ತಡ್ಕೊಡಿ ಈರಮ್ಮ ಇದ್ಲ. ಇದು ಏನ್ ಕರ್ಮ ಮಾಡೈತನಪ್ಪ, ನಾವ್ ಯಾವಾಗ ನೋಡ್ತೀವಿ ಯಾವಾಗ ಕೈಯಾಗ ಕುರ್ಚಿಗಿನ ಇರ್ತೈತಿ. ಕೆತ್ತದ ಇಲ್ಲಿ ಬಂದು ಈ ವಿಚಾರ ಕೇಳ್ಬೇಕನ್ನೋ ಭಾಗ್ಯ ಅದು ಇಲ್ಲ. ನಮಸ್ಕಾರ ಅಷ್ಟು ಮಾಡ್ತೈತಿ, ಮತ್ತು ಹೋಗಿ ಕೆತ್ತಾಕ್ ಹೋಗೈತಿ. ಏನ್ ಕರ್ಮ ಮಾಡೈತಿ? ಇದ್ರದ್ದೇ ಅಂತ ಕರ್ಮ ಅದೇ ರೀ. ನಾವು ಕರ್ಮಗಳು ಮಾಡಾಕ್ ಹಚ್ಚುದಿಲ್ಲ, ಈ ಕಡೆ ಕುಂಡ್ರಾಕ್ ಹಚ್ಚುದಿಲ್ಲ, ಕೇಳಾಕ್ ಹಚ್ಚುದಿಲ್ಲ.
ಅದು ಒಳ್ಳೆ ಪುಣ್ಯ ಇದ್ರೆ ಬರ್ತೈತಿ. ಇದನ್ನ ಇದ್ರ ಕಡೆ ಒಲವು ಹೋಗ್ತೈತಿ, ಅದ್ರ ಅಭ್ಯಾಸದಾಗ ತೊಡಬೇಕು ಅನಿಸ್ತೈತಿ. ಹಂಗ ಕೇಳಿ ಮತ್ತು ಎದ್ದು ಹೋಗಿ ಆ ಜಡಬುದ್ಧಿ ಜಡಸಂಗ ತೊಡಗಿತಂದ್ರೆ ಅದು ಪಾಪ ಕರ್ಮನ. ಅದು ಇತ್ತಾಗ ಬರಕ್ ಆಗುದಿಲ್ಲ. ಅವ್ರು ಚಾಚು ತಪ್ಪದೆ ಇದ್ರ ಅವ್ಯಾಹತವಾಗಿದ್ರ ತೊಡಬೇಕನ್ನೋ ಒಲವು. ಮುಂಜಾನೆ ಟೋಕಿನ ಹೇಳ, ನಾ ಸಂಜೆ ಮುಂದೆ ಏನ್ ನಡೀತೈತಿ ನಮಗ ಬಿಟ್ಟು ಬಿಡ್ತೈತಿ. ಹೌದಿಲ್ಲ? ಯಾವಾಗಲೂ ಇದ್ರ ಬಿಟ್ಟು ಬಿಡದ ಎಡೆ ಬಿಡದೆ ಅಭ್ಯಾಸ ನಡೆದ್ರೆ ಏನಾರೇ ಇರತ್ತ. ಔಪಚಾರಿಕವಾಗಿ ನಡೆದ್ರೆ ಕೆಲಸ ಆಗುದು, ಮುಖ್ಯವಾಗಿ ಅದು ನಡಿಬೇಕು. ಇದು ಇಲ್ಲೇ ಉಳ್ಕಿದ್ದು ವ್ಯವಹಾರ. ಇದನ್ನ ಮಾಡಿ ಮುಂದಿನ ವ್ಯವಹಾರ ನೋಡೋಣ. ಅದಕ್ಕೆ ಟೈಮ್ ಸಿಕ್ಕರೆ ಇದಕ್ಕಾಗಿ ವೇಳೆ ಮೀಸಲಾಗಿ ಇಟ್ಕೊಂಡ್ರೆ ಇದು ನಮಗೆ ಗಟ್ಟಿ ಆಕೈತಿ ನೋಡಿ. ನಮ್ಮ ಆಯುಷ್ಯದ ವೇಳೆಯನ್ನ ಇದಕ್ಕಾಗಿ ಮೀಸಲಾಗಿಡಬೇಕು. ನಿನಗೊಂದು ದೇಹವಿದನು ತೊಟ್ಟು ತಪವಂತು ಗಣಶಂಭುಲಿಂಗವಾಗಿರಲು ಅಲ್ಲೇ ಮನುಜ ಪಡವಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಅನೇಕ ಜನ್ಮಗಳು ಬರೇ ಬಾಳೆ ಬದುಕಿಗೆ ಹೋಗ್ಯಾವ. ಇದೊಂದು ಜನ್ಮರ ಇದಕ್ಕಾಗಿ ಮೀಸಲಾಗಿ ಇಡಾಕೊಲ್ಲಿವು ನಾವು. ಹೋಗ್ಲಿ ಇದ ಕಾಲದೊಳಗೆ ಇದೊಂದು ಜನ್ಮ ಇದಕ್ಕಾಗಿ. ಅವು ಸಂಗ್ರಹ ವಿಷಯ ಭೋಗಕ್ಕಾಗಿ ಎಷ್ಟೋ ಜನ್ಮಗಳ ಹಾಳಾಗಿ ಹೋಗ್ಯಾವ. ಹೌದಿಲ್ಲ? ಲೆಕ್ಕಿಲ್ಲದಷ್ಟು ಜನ್ಮಗಳು ಕಳೆದಿ. ಲೆಕ್ಕಿಲ್ಲ ನಿನಗೆ. ಎಣಸಲಿಕ್ಕೆ ಬಾರದಷ್ಟು ಜನ್ಮಗಳು ಹೋಗ್ಯಾವ ಅಂದಾರ. ಈ ಭೂಮಿ ಕುಟ್ಟಿ ಪುಡಿ ಮಾಡಿದ ಧೂಳಿ ಕಣಗಳು ಹೆಂಗ ಎಣಸಲಿಕ್ಕೆ ಆಗೋದಿಲ್ಲ. ಧರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲು ಆ ಪರಮಾಣುಗಳೊಳಗ ಅಣಿತನಿತು ದೇಹವನ್ನು ಧರಿಸುತ್ತಾ ನೀನೊಂದೊಂದು ಜೀವರ ಬಶಿರೊಳು ಬಂದು ಹುಟ್ಟಿಟ್ಟಿ ಬಂದು ಬರೇ ಇದನ್ನ ಮಾಡಿದೆಲ್ಲ. ಪುನಃ ನೀನು ಇದನ್ನ ಬರದಂಗ ಪುನಃ ಇದ್ರಾಗ ನೀನತ್ತ ತಿರುಗದಂತೆ ರಚಿಸದೆ ಹಂಗ ಮಾಡ್ಕೊಳ್ಳಿಲ್ಲಲ್ಲೋ. ಈ ವಾಸನ ನಾಶ ಮಾಡ್ಕೊಳ್ಳುಲ್ಲೇ. ಇದೊಂದು ಜನ್ಮ. ಇದಕ್ಕೆ ವಿವೇಕವನ್ನ ಜಾಗೃತಿ ಮಾಡ್ಕೋ. ಯುಕ್ತಿಗಳನ್ನ ಕೇಳಲ್ಲಿ. ಮಹಾತ್ಮರು ಹೆಂಗ ಅವನ ವಾಸನ ನಾಶ ಮಾಡ್ಕೊಂಡ್ರು, ಇನ್ನೊಮ್ಮೆ ಈ ಭವಕ್ಕೆ ಬರದಂಗ ಹೆಂಗ ಮಾಡ್ಕೊಂಡ್ರು, ಅವನ್ನೆಲ್ಲ ಅವ್ರ ಉಪಾಯಗಳನ್ನ ಯುಕ್ತಿಗಳನ್ನ ಮನನ ಮಾಡು, ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಗಟ್ಟಿಗೊಳಿಸು. ಅಂದಾಗ ಇದಕ್ಕಾಗಿ ಮೀಸಲಾಗಿ ಇಟ್ಟಾಗಿ ಬರೇ ಮುಕ್ಕಳು ಸುಟ್ಟು ಬೇಕಿನಂಗ ದೌಡ್ ಯಾವಾಗ ಬಿಟ್ಟಾರು ಮತ್ತಲ್ಲೇ ಓಡಿ ಹೋಗ್ತದೆ. ಡೊಗ್ಗು ಹೋಗಲ್ಲಿ ಹೋಗಿ ಅಂತ ಹೋಗಿ ಹೆಂಗಾಗ ನೋಡಲ್ಲಿ. ಡೊಗ್ಗ್ಯಾನ ಹೋಗಿ ಅಲ್ಲಿ ಆ ವಿಷಯಗಳ ಬುಡಕ್ ಹೋಗಿ ಡೊಗ್ಗು ಹೋಗಿ ನೀನು ಸುಖ ಕೊಡ್ತೈತಿ ನಿನಗ. ನನಗ್ ಹಂಗಾತ್ರಿ, ನನ್ನ ಆದ್ ಹಿಡ್ದೈತ್ರಿ, ಇದ್ ಹಿಡ್ದೈತಿ. ಹೋಗಿ ಡೊಗ್ಗಿ ಅದಕ್ಕೆ ಹಿಡಿತೈತಿ ಅಲ್ಲಿ ಹೋಗಿ ಡೊಗ್ಗು ಹೋಗಿ ಅಲ್ಲಿ ಅಂತಿದ್ರ. ಆರಾಮ ಸರಳ ಇದ್ದದನ್ನ ಹೇಳಿ ತಿಳ್ಕೊಂಡು ಉಳ್ಕೊಳಕ್ ಅಲ್ಲಿ ಅಲ್ಲೇ ಹೋಗಿ ಡೊಗ್ಗಿನೈತಿ ಡೊಗ್ಗು ಹೋಗಿ. ಹಾಲು ಬಾಣ ಉಂಡು ಹಾಸೋಯ್ಯ ನನ್ನ ಮಗಳ ಅಂದ್ರೆ ಕೈ ತಿರ್ಕೊಂತ ಸೌಳು ಬಾವಿಗೆ ಹೋಗ್ಕೇನೈತಿ. ಹೋಗಲ್ಲಿ ಹೇಳ್ಕೊಂಡು ಹೋಗ್ತೈತಿ. ಯಾವನಾರು ಹೇಳ್ಕೊಂಡು ಹೋಗ್ತಾನೆ. ವಿಷಯ ವ್ಯಾಮೋಹ ಬಿಡ್ತೈತೆ ನಿನ್ನ. ಹೇಳ್ಕೊಂಡು ಹೋಗಿ ನಿನ್ನ ದುಃಖ ಕೊಡಾಕ್ ಹಸ್ತತಿ, ಕೇಕಾಕ್ ಹಸ್ತತಿಲ್ಲ. ಗೊತ್ತಾಗ್ಲಿಲ್ರಿ ನನಗಿದು. ಅದಕ್ಕೆ ಮಾಯ ಅಂತಾರ. ಗೊತ್ತಾಗಲಂಗ ಬಂದ ನಮ್ಮನ್ನ ಮುಕ್ಕಳೆ ಕೈ ಹಾಕಿ ಹೊಡಿತೈತಿ. ಅದಕ್ಕೆ ಇಲ್ಲಿ ಎಚ್ಚರ, ಈ ಜಾಗೃತ ಸ್ಥಾನ ಇಲ್ಲಿದ್ದಾಗ ನಿನಗೆ ಏನಾರ ಹೊಳೆದ್ರೆ ಹೊಳಿಬೇಕ. ಈ ಸ್ಥಾನ ಪಲ್ಲಟ ಬೇರೆ ಕಡೆ ಹೋದೆ ಅಂದ್ರೆ ನೀನು ಮತ್ವ ಅಜ್ಞಾನದಾಗ ಬಿದ್ದು ಸೆಳವಿಗೆನ ಹೋದ್. ಊರಾದ್ರೆ ಸೆಳವಿನ ಏನಾರ ಸುರಕ್ಷಿತವಾಗಿ ಉಳಿಬೇಕು ನಿನಗೆ. ಇಲ್ಲಿದ್ರೆ ಏನಾರ ನಿನಗೆ ಗೊತ್ತಾ, ಇದು ಹೊಳೆದ್ರೆ ಹೊಳಿಬೇಕು. ಮಹಾತ್ಮರ ಹೇಳುವಂತ ವಿಚಾರಗಳನ್ನ ಕೇಳ್ಕೊಂತ ಇದ್ರೆ ಏನಾರ ಮತ್ತ ಅದ್ರ ಸುಳಿಗೆ ಸಿಕ್ಕಿ ಅಂದ್ರೆ ಹೋಗ್ತೇವೆ ಪುನಃ ಅದ ಪೂರ ಜನ್ಮನ ತಗೊಂಡ್ಬಿಡ್ತದೆ. ಹಿಂಗೆ ಎಷ್ಟೋ ಜನ್ಮಗಳು ಹೋಗಿ ಅವನು ಅದ್ರ ಸುಳಿಗೆ ಸಿಕ್ಕಿ ಅಂದ್ರೆ ಎಲ್ಲೋ ಒಬ್ರು ಇದರಿಂದ ಪಾರಾಗ್ಬೇಕನ್ನ ನಾವು. ಬಹಳ ಕಠಿಣ. ಏನೋ ಮಹಾತ್ಮರ ಸಂಘದಾಗಿದ್ರೆ ಏನಾರ ಪಾರಾಗ್ಬಹುದು ನಿನಗೆ. ಈ ಜನ್ಮ ಇಲ್ಲ, ಇನ್ನೊಂದು 4 ಜನ್ಮಕ್ಕರ ಇದ ಸಂಘದೊಳಗ ಕಾಲ ಕಳೆದ ವಾಸನೆಗೆ ಅನುಗುಣವಾಗಿ ಅಂತ ಇದನ್ನ ಹುಡುಕ್ತೈತಿ. ಅಂತ ಕರ್ಮಗಳನ್ನು ಮಾಡ್ತಾನ, ಅಂತ ಸಂಘದೊಳಗೆ ಬೆರಿತಾನ. ಅದಕ್ಕೆ ಸತ್ಸಂಗತಿಗಿಂತ ಶ್ರೇಷ್ಠವಾದಂತ ಸಾಧನ. ಇದರಿಂದ ಬಿಡುಗಡೆ ಆಗ್ಲಿಕ್ಕೆ ಬೇರೆ ದಾರಿನೇ ಇಲ್ಲ. ಏನೋ ಅಂತ ಅವರ ಸಂಘ ಸಿಕ್ಕದ ಇದರ ಸದುಪಯೋಗ ಮಾಡ್ಕೊ. ಬರೇ ಬಾಳೆ ಬದುಕು ಎಷ್ಟು ಜನ್ಮಗಳು ಹೋಗ್ಯಾವ ಈಗ ಅದ್ರ ಸಂಬಂಧ. ಎಂತೆಂತ ಚಲೋತನ ಬಾಳೆನ ಸುಖ ಕೊಟ್ಟಿಲ್ಲ. ನೀನು ಹರ್ಕ ಪರ್ಕ ಬಾಳೆ ಏನು ಸುಖ ಕೊಟ್ಟೈತಿ?
ಎಲ್ಲಾ ತರದ ಅನುಕೂಲ ಇದ್ದು ನಿನಗೆ. ಎಂತ ಅಂತ ಬಾಳೆ ನನ್ನ ಸುಖ ಕೊಟ್ಟಿಲ್ಲ. ಈ ಜನ್ಮದ ಹರ್ಕ ಪರ್ಕ ಬಾಳೆ ಏನು ಸುಖ ಕೊಡ್ತೈತಿ? ಅದು ಒಂದು ಪುಣ್ಯ ಬೇಕಲ್ಲ. ಇದ್ರ ಲಾಭ ಮಾಡ್ಕೋಬೇಕು ಅನ್ನೋ ಪುಣ್ಯದ ಬಂಡವಾಳ. ಪುಣ್ಯ ಇಲ್ಲದವರಿಗೆ ಅಂತೂ ದೊರಕೊಳ್ಳುದು ಅಂತ ಅದಕ್ಕೆ ಅಂದಾರ. ಅದಕ್ಕೆ ಪುಣ್ಯವನ್ನು ಮಾಡ್ರಿಪ್ಪ, ಇದ್ರ ಕಡೆ ಒಲವು ಹೋಗತಿ, ತಿಳ್ಕೊಬೇಕಂದ ಆ ಸಾಧನದೊಳಗೆ ತೊಳಗಾಕ ಪ್ರೇರಣಾ ಮಾಡ್ತೈತಿ ಅದು ಪುಣ್ಯ. ಪಾಪ ಏನ್ ಮಾಡ್ತೈತಿ? ಮತ್ತು ಅತ್ತಗನ ಹೇಳ್ಕೊಂಡು ಅಲ್ಲೇ ಅಂತ ಸಂಗನ ಮಾಡಾಕರ್ತೈತಿ. ತನ್ನ ರೂಢಿಗತ ಎಳ್ಕೊಂಡು ಹೋಗೈತಿ. ಕಾಲಗಳ ಅತ್ತ ಹೋಗ್ತಾವ ಮತ್ತು ಹೇಳುಲ್ಲೇ ಹೋಗ್ತಾವ್ರು ಎಳ್ಕೊಂಡ ಅದನ್ನ. ಪಾಪ ಇತ್ತಂದ ಮತ್ತೆ ಯಾಕೆ ಬಂದ್ ನಾನಿಲ್ಲಿ, ಮತ್ತೆ ಈ ದುಃಖ ಅನುಭವಿಸೋದು ಎದಕ್ ಬೇಕಿದು ಅನ್ನೋದು ಹೊಳಿಬೇಕಲ್ಲ ನಮ್ಗೆ. ಇದರಿಂದ ಪಾರಾಗೋದು ಹ್ಯಾಂಗಿನ್ನ, ಯಾವಾಗ ವಾದೇನೋ ಅಂತ, ಇದ್ರ ಸಂಬಂಧ ತಪ್ಪಿಸ್ಕೊಂಡು ಯಾವಾಗಿದ್ದೇನೋ ಅಂತ ಹೊಳಿಬೇಕು ನಮ್ಗೆ. ಏನ್ ಈ ದೃಶ್ಯ ಪದಾರ್ಥಗಳು ಯಾವುವು ಇದಕ್ಕಿದ್ದಂಗೆ ಇರೋದಿಲ್ಲ. ಕ್ಷಣ ಕ್ಷಣಕ್ಕನ ಬದಲಾವಣೆ ಆಗ್ತದೆ. ಈ ಬದಲಾವಣೆ ಹೊಂದುವಂತಹ ವಸ್ತುಗಳು ನಮ್ಗೆ ಸುಖ ಶಾಂತಿಯನ್ನು ಕೊಡುವುದಿಲ್ಲ. ಯಾವುದು ಎಂದೂ ಬದಲಾಗದೆ ಇದಕ್ಕಿದ್ದಂಗೆ ಯಾವುದೈತಿ ಅದು ಸ್ವರೂಪವಾದದ್ದೈತಿ. ಈ ವಿಷಯ ವಸ್ತುಗಳು ಇದಕ್ಕಿದ್ದಂಗೆ ಇರುವುದಿಲ್ಲ, ಕ್ಷಣ ಕ್ಷಣಕ್ಕನ ಬದಲಾವಣೆ ಆಗ್ತದೆ. ಜೋ ಸುಖ ನಿತ್ಯ ಪರಿಪೂರ್ಣ ಅಂದಾರ. ಯಾವ್ದು ನಿತ್ಯ ಐತಿ, ಬದಲಾಗದೆ ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದು ಸ್ವರೂಪವಾದದ್ದೈತಿ. ಇವು ನಾವು ತಿಳ್ಕೊಂಡ ವಸ್ತುಗಳು, ಜಗತ್ತಿನ ವಸ್ತುಗಳು ಇದಕ್ಕಿದ್ದಂಗೆ ಇರುವುದಿಲ್ಲ. ನಿನ್ನೆದು ಇವತ್ತಿಲ್ಲ, ಇವತ್ತಿಂದ ನಾಳೆ ಇರುವುದಿಲ್ಲ. ಇವುಗಳನ್ನ ಅವಲಂಬಿಸಿ ಸುಖ ಹೊಂದಬೇಕನ್ನ ಅವರು ಮೂರ್ಖರು ಅಂದರು. ಜಗತ್ತಿನ ವಸ್ತುಗಳನ್ನ ಹಿಡ್ಕೊಂಡು ಸುಖ ಹೊಂದಬೇಕನ್ನವರು, ಬಾಳೆ ಮಾಡಿ ಸುಖ ಹೊಂದಬೇಕನ್ನವ್ರು ಎಲ್ಲರೂ ಮೂರ್ಖರು ಅಂತ. ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಪೇಳಿದರೆ ಬೋರ್ಗಲ್ ಮೇಲೆ ನೀರ್ಗರಿದಂತೆ ಅಂತ. ಹೌದಿಲ್ಲ? ಜಗತ್ತಿನ ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖ ಹೊಂದಬೇಕನ್ನವ್ರು ಎಲ್ಲರೂ ಮೂರ್ಖರು ಅಂತ. ಇಂಥ ಮೂರ್ಖರಿಗೆ ಬ್ರಹ್ಮಜ್ಞಾನ ಹೇಳುವುದಂದ್ರೆ ಕ್ವಾಣನ ಮೈ ಗಂಧ ಬಡ್ದಂಗ. ಹೌದಿಲ್ಲ? ತಿಪ್ಪ್ಯಾಗ ಹೊಳ್ಯಾಡು ಕತ್ತಿಗೆ ಶೇಂಟ್ ಹೊಡೆದಂಗ. ಹೌದಿಲ್ಲ? ಮತ್ತು ಕತ್ತಲ್ದಾಗ ಹೋಗೋ ಕೂಡು ಗೂಗಿಗೆ ಬೆಳಕಿನಾಗ ಎಲ್ಲಿ ಬರ್ಬೇಕವ? ಕತ್ತಲೆ ಕಡೆಗೆ ಓಡಿ ಹೋಗುವ ಗೂಗಿಗೆ ಹಂಸಗಳ ಸಾಲಿನಲ್ಲಿ ಕೂಡುವ ಮಹತ್ವ ಏನು? ಅದಕ್ಕೇನು ಗೊತ್ತಿರ್ತದೆ? ಸತ್ಸಂಗದ ತೊಡಗಬೇಕನ್ನೋದು, ಅದಕ್ಕೆ ಮಹತ್ವ ಗೊತ್ತಿರುವುದಿಲ್ಲ. ಅವ್ರು ಹೇಳಿಸ್ತಿರ್ತೈತಿ, ಅದನ್ನ ಅವ್ರೇನ್ ಮಾಡ್ಯಾರ, ಇದನ್ ಮಾಡ್ಯಾರ, ಶಾಸ್ತ್ರಕ್ಕೆ ಹೋಗ್ತಾರ ಇವ್ರು ಹಂಗ ಹಿಂಗಂತ ಅದನ್ನ ಹೇಳಿಸ್ಕೊಂತ ಹೋಗಿರ್ತಾವ. ಅವಕ್ಕೆ ಅದ ಚಾಳಿ. ಹೌದಿಲ್ಲ? ಅದನ್ನ ಕಲ್ತಾವ, ಅದ ಸಂಸ್ಕಾರ. ಅವಕ್ಕೆ ನಾವು ಬರೋಬ್ಬರಿ ಇದ್ರೆ ಹೋಗೋ ಅಂತ ಹೇಳು. ಕೇಳಿದವ್ರು ಏನಾಗ್ಯಾರ, ಹೇಳಿದವ್ರು ಏನಾಗ್ಯಾರ ಅನ್ಕೊಂತ ಅಡ್ಡಾಡ್ತಿರ್ತಾವ. ಕೇಳಿ ಆನಂದ ಹೊಂದಿದವ್ರಿಗೆ ಗೊತ್ತಿರ್ತಾವ, ಕತ್ತಿಗೇನು ಗೊತ್ತಿರ್ತಾವ? ಹತ್ತಿಕಾವ ಸ್ವಾಮಿ ನಿನಗೆ ಅದಕ್ಕೇನು ಗೊತ್ತಿರ್ತಾವ ಅಂತ. ಅದಕ್ಕೆ ಬೆದರಿ ಬಿಟ್ಟು ಬಿಡ್ತಾವೆ. ಇಂಥ ಕೂಕಣಪ್ಪ ಮಾತು ಶಾಸ್ತ್ರ ಕೊಂಟಾನ ನೋಡ್ದ. ತಿನ್ನೋದು ಬದ್ನಿಕಾಯಿ, ಹೇಳೋದು ಶಾಸ್ತ್ರ ಅಂತ ಯಾವನಾರ ಅಂತಾದ್ರೆ ಹೇಳೋ ಸಹಿತ ಬಿಟ್ಬಿಡ್ತದೆ, ಕೇಳೋ ಸಹಿತ ಬಿಡ್ತದೆ. ಬದ್ನಿಕಾಯಿ ತಿನ್ನಕ ಮಾಡೈತಿ, ಶಾಸ್ತ್ರ ಹೇಳಕ್ ಮಾಡೈತಿ. ಬದ್ನಿಕಾಯಿ ಹೇಳಕ್ ಬರೋದಿಲ್ಲ, ಶಾಸ್ತ್ರ ತಿನ್ನಕ್ ಬರೋದಿಲ್ಲ. ಅಂತವಕ್ಕೆಲ್ಲ ಸೊಪ್ಪು ಹಾಕಿರಂಗ್ರಿ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರ್ಬೇಕು. ಬಹಳ ಸಹನ ಶಕ್ತಿ ಬೇಕಾಗೈತಿ ಈ ಜಗತ್ತಿಗೆ ಬಂದ ಮ್ಯಾಗ. ವಿಷಯಾವಲಂಬಿ ಜಗತ್ತು ಯಾವ್ದಾರ ಒಂದು ಅಪವಾದ ಕೊಟ್ಟದಿರ್ತದೆ. ಜಗತ್ತಿನ ವ್ಯವಹಾರ ಹಂಗೈತಿ. ಅದಕ್ಕೆ ಸೊಪ್ಪು ಹಾಕಕ್ ಹೋಗ, ನಾವು ಮಾತ್ರ ಬರೋಬ್ಬರಿ ಇರ್ಬೇಕು ಅಂತ ಹೇಳ್ತೀವಿ. ಅಪವಾದಕ್ಕೆ ಅಂಜಾಕ್ ಹೋಗ್ಬಾರ್ದು. ನಾವು ಬರೋಬ್ಬರಿ ಇದ್ರೆ ಯಾಕೆ ಅಂಜಬೇಕು? ಹೆದರಬಾರ್ದು, ಹೋಗೋ ಅಂತ ಹೇಳು. ಇದು ಅಜ್ಞಾನಿಗಳ ಜಗತ್ತು. ಬೇಕಾದಂತೆ ತಿಳಿದುಕೊಳ್ಳಲಿ, ಬೇಕಾದಂತೆ ಆಡಿಕೊಳ್ಳಲಿ, ನೀನು ಮಾತ್ರ ಜಾನನಾಗು ಅನ್ನೋದು. ಹಂಗ ನಾವು ಇರ್ಬೇಕಲ್ಲ. ಹಂಗ ಮಹಾತ್ಮರು ಕಾಯಂತೆ ಬಿಚ್ಚುವಂತೆ ಅದಕ್ಕೆ ಯಾಕೆ ಹೆದರ್ತಾರೆ ಅವರು? ಹೆದರಕ್ ಹೋಗುದು. ನಿಜವನ್ನ ತಿಳಿದವ ಜಗತ್ತಿನ ಮಾನ ಅಪಮಾನಗಳ ಕಡೆ ಎಲ್ಲ ಕೊಡಕ್ ಹೋಗುದು ನಾವು. ಎಲ್ಲಾರ್ಪ ಹೌದು ಅಂದ್ಕೂಲೆ ಹಿಗ್ತತಿ, ತೆಗಳಿದ ಕೂಲೆ ಕೂಗ್ತತಿ. ಹೊಗಳಿದ್ರು ಹಿಗ್ಗಬಾರ್ದು, ತೆಗಳಿದ್ರು ಕೂಗಬಾರ್ದು ನಾವು.
ಯಾವ್ದನ್ನಾರ ಹೊಗಳಿದ್ದಿತ್ತು ಬಿಡಿ, ಯಾವ್ದನ್ನಾರ ತೆಗಳಿದ್ದಿತ್ತು, ಅದು ನಾನಲ್ಲ, ನಾನ ಬೇರೆ ಇದ್ದೀನಿ ಅಂತ ತಿಳ್ಕೋಬೇಕು. ನಾ ಹೊಗಳವನು, ನಾ ಹೊಗಳಿಸ್ಕೊಳವನು ನಾನಲ್ಲ, ತೆಗಳಿಸ್ಕೊಳವನು ನನಗೆ ಸಂಬಂಧ ಇಲ್ಲದಕ್ಕೆ ಅಂತ ಬಿಡವನು, ನಾನ ಬೇರೆ ಇದ್ದೀನಿ. ಯಾರನ್ನ ಹೊಗಳ್ತಾರವ್ರು, ಯಾರನ್ನ ತೆಗಳ್ತಾರವ್ರು, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಎಲ್ಲದರ ಬಗ್ಗೆ ಉದಾಸೀನ ಆಗ್ಬೇಕು ಅಂತ ನಿನ್ನ ನಿಜವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡು. ನಿನ್ನ ಇರುವಿನ ಅನುಭವ ನಿನಗೆ ಆದಾಗ ಹೃದಯ ಗ್ರಂಥಿ ನಾಶ ಆಕೈತಿ ನೋಡಿ. ಯಾವಾಗ ಆಕೈತಿ? ಸಮಾಧಿಯನ್ನು ಹೊಂದಿದಾಗ ಇದರ ಅನುಭವ ಆಗುತ್ತೆ. ಜ್ಞಾನ, ನೀನ್ ಯಾರಿದ್ದಿ ಅನ್ನುವಂತ ಜ್ಞಾನ ಯಾವಾಗ ಆಕೈತಿ? ಸಮಾಧಿ ಹೊಂದಿದಾಗ. ಸಮಾಧಿ ಜ್ಞಾನ ಸಂಜ್ಞಕಂ ಅಂತ. ವಿಷಮದ್ದೆಲ್ಲ ಕೈ ಬಿಟ್ಟು ಸಮಸ್ಥಿತಿ ಒಳಗೆ ಮನಸ್ಸು ಯಾವಾಗ ನಿಂತಾಯ್ತು, ಯಾವಾಗ ನಿನಗೆ ಜ್ಞಾನ ಉದಯ ಆಕೈತಿ, ಅವಾಗಿ ಹೃದಯ ವಾಸನ ಎಲ್ಲ ನಾಶ ಆಕ್ಕವು. ಬಿದ್ದಂತೆ ಹೃದಯ ಗ್ರಂಥಿ ಇದ್ದಂತೆ ಅಶ್ಯ ಸಂಶಯ ಕ್ಷೀಯತೆ ಜಾಸ್ಯ ಕರ್ಮಾನಿ ಅಂತ. ವಿಷಯ ಚಿಂತನೆಯನ್ನು ಕಣ್ಣಿಟ್ಟು ಮಾಡ್ತೀರಿ, ಸ್ವರೂಪ ಚಿಂತನೆಗೆ 5 ನಿಮಿಷ ಕೊಡ್ರಕ್ ಒಲ್ಲೆ ಅಂತೀರಲ್ಲ. ದರ್ವಂದ್ ಊರು ಕನಿಷ್ಠ 2 ವೇಳೆಯರ ಇದ್ರ ಕಾಲ ಕಳಿಬೇಕು ಅಂದ್ರೆ ಏನಾರ ಈ ಸಂಸ್ಕಾರ ಉಳಿದೈತಿ. ಹೌದಿಲ್ಲ? ನಾವು ಕೇಳೇವಳ ಮುಂಜಾನೆ ಹಾದ್ರಾತ್ ಬಿಡ ಅಂತ. ಎಲ್ಲಿ ಉಳಿಬೇಕು? ಉಳಿತದ ಇದ್ರಾಗೆ ಇದ್ದ ಹೊಳಿವಲ್ಲ, ಬಿಟ್ಟರು ಉಳಿದೈತಿ. ಜಡಬುದ್ಧಿ ಜಡಸಂಗ ಅದ ತನ್ನಂಗ ಮಾಡ್ಕೊತೈತಿ. ಆದ್ರ ಪ್ರಭಾವ ಮಾಡ್ಕೊತೈತಿ ಜಡಬುದ್ಧಿ ಜಡಸಂಗ. ಅದಕ್ಕೆ ಪ್ರಾಣ ಹೋಗ್ತೈತಿ ಅಂದ್ರು ಇದ್ರ ಸಂಘದೊಳಗೆ ಬಿಡಬಾರ್ದು, ಸಂಘವನ್ನು ಬಿಡಬಾರ್ದು ಅಂತ. ಬಹಳ ಕಠಿಣ ಐತಿ. ಸತ್ಸಂಗದಾಗ ತೊಡಗಬೇಕು, ಇದ್ರ ಲಾಭ ಮಾಡ್ಕೋಬೇಕಂದ್ರೆ. ಸತ್ಸಂಗ ಅಂದ್ರೆ ಕೀರ್ತನ ಪುರಾಣ ಹಾಡುವುದು ಬಾರಿಸೋದು ಹೊರಗಿನ ರಂಜನಾ ವ್ಯವಹಾರ ಅಲ್ಲ. ನಿವ್ವಳ ನಮ್ಮ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನ ಕೇಳುವುದು. ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನುವಂಥ ವಿಚಾರದ ಬಗ್ಗೆ ಲಕ್ಷ್ಯ ಕೊಡ್ಬೇಕಾಗೈತಿ ನಾವು. ಅದು ಎಲ್ಲಿ ಸಿಗ್ತೈತೆ ಅಂದ್ರೆ ಬ್ರಹ್ಮನಿಷ್ಠ ಸದ್ಗುರುವಿನಲ್ಲಿ ಅದು ಸಿಗ್ತದೆ. ಸಿಗುವುದು ಬಹಳ ಕಠಿಣ ಅದು. ಬ್ರಹ್ಮನಿಷ್ಠ ಸಿಗುವುದು ಬಹಳ ಕಠಿಣ ಅದು ನಮ್ಗೆ. ಶ್ರೋತ್ರಿಯತ್ವ ಇರ್ಲಿಕ್ಕೂ ಬ್ರಹ್ಮನಿಷ್ಠತ್ವ ಇರ್ಬೇಕು ಅಂತಿದ್ರ. ಶ್ರೋತ್ರಿಯತ್ವ ಅಂದ್ರೆ ಎಲ್ಲಾ ವೇದ ಉಪನಿಷತ್ತುಗಳ ಅಧ್ಯಯನ ಮಾಡಿದವ ಅವ ಶ್ರೋತ್ರಿಯ. ಶ್ರೋತ್ರಿಯತ್ವ ಇದ್ರು ಬ್ರಹ್ಮನಿಷ್ಠತ್ವ ಇರುದಿಲ್ಲ. ಯಾಕೆ? ಅನುಭವ ಹೇಳಕ್ ಬರುದು ನಾವು. ಬರೀ ಆ ಪುಸ್ತಕದಾಗ ಇದ್ದದ್ದೇ ಹೇಳ. ವೇದ ಉಪನಿಷತ್ತುಗಳಲ್ಲಿ ಎಷ್ಟೈತಿ ಅಷ್ಟ ಸ್ವಂತ ಬಂಡವಾಳ ಇರುದು ನಾವು. ನೀವು ಶ್ರೋತ್ರಿಯತ್ವ ಇದ್ದಾವ, ಅವ್ನು ಸ್ವತಃ ಅನುಭವ ಇರ್ತೈತಿ. ಎಲ್ಲಾ ವೇದ ಉಪನಿಷತ್ತುಗಳು ನಾಯಿ ಹಂಗ ತಾನ ಬೆನ್ನು ಹತ್ಬೇಕು. ತನ್ನ ತಾನ ಬೇಕಾದ್ರೆ ಬೆನ್ನು ಹತ್ತಿ ಬರ್ಲಿಕ್ಕೆ, ಬಿದ್ದಾಡ್ಲಿಕ್ಕೆ, ಲೌಡ್ಯಾಕೆ, ಒದ್ದಾಡ್ಲಿಕ್ಕೆ ಅಂತಿದ್ರಂತ. ಶ್ರುತಿ ವೇದ ಉಪನಿಷತ್ತುಗಳು ನಾಯಿ ಹಂಗ ತಾನ ಬೆನ್ನು ಹತ್ತಾವ, ಅನುಭವದ ಬೆನ್ನು ಹತ್ತಿ ಅಂತ. ಶ್ರೋತ್ರಿಯತ್ವ ಇದ್ರೆ ಬರ್ತಾವ ಬೆನ್ನು ಹತ್ತಿ ತಾನ. ಬ್ರಹ್ಮನಿಷ್ಠತ್ವ ಇದ್ರೆ ಬರ್ತಾವ. ಬರೇ ಮಾಹಿತಿ ಮಾಡ್ಕೊಂಡ್ರೆ ಮಾಹಿತಿ ಮಾಡ್ಕೊಂಡ್ರೆ ಅದು ಆಗುದಿಲ್ಲ. ಮಾಹಿತಿ ಮಾಡ್ಕೊಂಡವ್ರಿಗೆ ಶ್ರೋತ್ರಿಯತ್ವ ಅಂತ. ಅದ್ರ ಅನುಭವ ತಗೊಂಡವ ಬ್ರಹ್ಮನಿಷ್ಠ. ಅವರಿಂದ ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಅವನಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗುದಿಲ್ಲ. ಬ್ರಹ್ಮನಿಷ್ಠ ಜಗತ್ತಿಗೆ ಮಾಡುವಂತ ಕಲ್ಯಾಣ ಸಾಮಾನ್ಯ ಜನರಿಗೆ ಅದು ಗೊತ್ತಾಗುದು. ಗೊತ್ತಿಲ್ಲದಾಗ ನಡೀತಿರ್ತದೆ. ಸಾಮಾನ್ಯ ಜನರಿಗೆ ನಮ್ಮಂಗ ಅದಾರ ಬಿಡ ಅನ್ಸ. ಅಷ್ಟು ಕಲ್ಯಾಣ ಯಾರಿಂದನೂ ಆಗುದು ಜಗತ್ತಿನ. ಜಗತ್ತಿನ ಶ್ರೇಷ್ಠ ಕಲ್ಯಾಣ ಕರ್ತರು ಯಾರು ಅಂದ್ರೆ ಅವರ ಬ್ರಹ್ಮನಿಷ್ಠ. ನೋಡಕ್ ಸಹಿತ ಸಿಗುದಿಲ್ಲ ನಿಮ್ಗೆ ಹೆಂಗ್ ಅದಾರ ಬ್ರಹ್ಮನಿಷ್ಠರು ಅನ್ನೋದನ್ನ. ನೋಡಕ್ ಸಹಿತ ಈ ಜಗತ್ತಿನೊಳಗೆ ಸಿಗುದು ಬಹಳ ದುರ್ಲಭ. ತ್ರೈಲೋಕ್ಯ ದುರ್ಲಭ, ಬ್ರಹ್ಮನಿಷ್ಠರು ಸಿಗುದು ನಮಗೆ. ಅದಕ್ಕೆ ಅಂತ ಅವ್ರು ಒಂದು ಸಿಕ್ಕರ ಆ ಭಾಗ್ಯ ಎಲ್ಲ ಒದಗೈತಿ ಸುತ್ತು ಕಡೆ ನಮ್ಮ ಭಾಗಕ್ಕೆ. ಅದ್ರ ಲಾಭವನ್ನು ನಾವು ತಗೋಬೇಕಾಗೈತಿ ಇಷ್ಟ. ಎಷ್ಟೋ ಮಂದಿ ನಾವು ನೋಡೇ ಇಲ್ರಿ ಅಂತ. ನಿನ್ನೆಲ್ಲಿ ಲಗ್ನಕ್ಕೆ ಹೋದಾಗ ಹೇಳಿದ ಆತ್ಮಾನಂದರ್ನು ನೋಡ್ಲಿಲ್ರಿ ನಾನು. ಅವ್ ವಕೀಲ್ ಬಂದಿದ್ದ, ಹೆಬ್ಬಳ್ಳಿ ಲಗ್ನಕ್ಕೆ ಬಂದಿದ್ದ, ಅವನ್ನೂ ನೋಡಿಲ್ ಬಿಡ್ರಿ ನಾನು, ನೋಡೇ ಇಲ್ಲ. ಅದ್ಯಾರ ಫೋಟೋ ಇದ್ಯಾರ ಫೋಟೋ ಅಂತ ಕೇಳತ್ತಿದ್ದ. ಗೊತ್ತೇ ಇಲ್ಲ ಪಾಪ, ಸಾಮಾನ್ಯ ಗೊತ್ತೇ ಇಲ್ಲ, ಸಂಪರ್ಕಕ್ಕೆ ಬರ್ಲಿಲ್ಲ. ಅದು ಒಂದು ಪುಣ್ಯ ಬೇಕಲ್ಲ.
ಹೆಂಗ ನೋಡಾಕ ಐತಿ ಸಿಗುದು. ಹ್ಮ್ ಬಿಡನ್ರಿ.